ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಕಳೆದ ಸಂಚಿಕೆಯಲ್ಲಿ ಚಾಣಕ್ಯ ಋಷಿಯ ಕಥಾಭಾಗದ ಸಾರಾಂಶವನ್ನು ತಿಳ್ಕೊತಾ ಇದ್ವಿ. ಅರ್ಧ ಆಗಿತ್ತು. ಕತೆ ಎಲ್ಲಿವರೆಗೂ ಆಗಿತ್ತು ಅಂತಂದರೆ, ಸುಬಂಧು ಅನ್ನೋ ಮಂತ್ರಿ ಎಲ್ಲ ಬ್ರಾಹ್ಮಣರನ್ನು ಒಗ್ಗೂಡಿಸಿ, ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಈ ಬ್ರಾಹ್ಮಣಿಕೆ ವೃತ್ತಿ ನಿಮಗೆ ಸೇರಬೇಕಾಗಿರೋದು, ಅದೇ ನ್ಯಾಯ ಅಂತ ಎಲ್ಲರನ್ನ ರಾಜನ ವಿರುದ್ಧ ಎತ್ಕಟ್ತಾ ಇದ್ದಾನೆ. ಈಗ ಇವರೆಲ್ಲರೂ ಕೂಡ ಹೌದು, ಆ ಬ್ರಾಹ್ಮಣಿಕೆ ನಮಗೆ ಸೇರಬೇಕಾಗಿರೋದು, ನೀವು ನಮಗೆ ಸಹಾಯ ಮಾಡಿದ್ರೆ ನಾವು ರಾಜರ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ. ಸುಬಂಧು ಹಾಗೆ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈ ಬ್ರಾಹ್ಮಣರೆಲ್ಲ ಒಗ್ಗೂಡಿ ರಾಜನ ಹತ್ರ ಬಂದು ಪರಿಪರಿಯಾಗಿ ಬೇಡ್ಕೊತಾರೆ. ಇದು ಕುಲ ಪರಂಪರೆಯಿಂದ ಬಂದಿರೋಂಥ ವೃತ್ತಿ, ನಾವೇ ಮಾಡಬೇಕು, ದಯವಿಟ್ಟು ವಾಪಸ್ ನಮಗೆ ಕೊಡಿ ಅಂತ ಬೇಡ್ಕೊತಾರೆ. ಇವ್ರು ಹೀಗೆ ಬೇಡ್ಕೊಬೇಕಾದ್ರೆ ಆಲ್ರೆಡಿ ಹೋಗಿ ಮಾತು ಕೊಟ್ಟು ಬಂದಿದ್ನಲ್ವಾ, ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಸುಬಂಧು ಮಂತ್ರಿ ರಾಜನ ಹತ್ರ ಮಾತಾಡ್ತಾನೆ. ಹೌದು ಪ್ರಭು, ಪೂರ್ವದಿಂದಲೇ ಪರಂಪರೆಯಿಂದ ಬಂದಿರೋಂಥ ಅಧಿಕಾರವನ್ನು ಇವರಿಂದ ಕಸಿದುಕೊಳ್ಳೋದು ಒಳ್ಳೆಯದಲ್ಲ, ಅದು ಕ್ಷತ್ರಿಯರ ಧರ್ಮನೂ ಅಲ್ಲ ಅಂತ ಹೇಳ್ತಾನೆ. ಒಬ್ಬ ಒಳ್ಳೆ ಮಂತ್ರಿಯಾಗಿರೋನು ರಾಜನ ಹಿತವನ್ನು ಬಯಸ್ತಾನೆ, ಅವನಿಗೆ ಒಳ್ಳೆ ರೀತಿಯಲ್ಲಿ ನಡೆಯೋದನ್ನ ಹೇಳ್ಕೊಡ್ತಾನಲ್ವಾ. ಹಾಗಾಗಿ ಇವನ್ ಮಾತು ಕೇಳಿ ರಾಜನ ಮನಸ್ಸು ಬದಲಾಗುತ್ತೆ. ಚಾಣಕ್ಯನಿಗೆ ದಾನ ಕೊಟ್ಟಿರುವಂತಹ ಗ್ರಾಮಗಳನ್ನು ಹಾಗೆ ಆ ಬ್ರಾಹ್ಮಣಿಕೆ ವೃತ್ತಿಯಿಂದ ಅದನ್ನು ತೊಲಗಿಸಿ ಅಂತ ಆಜ್ಞೆ ಮಾಡ್ತಾನೆ. ಈಗ ಸುಬಂಧು ಹಾಗೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಬರ್ತಾನೆ. ಈ ಸುಬಂಧುಗೂ ಇದೇ ಬೇಕಾಗಿತ್ತು. ಯಾಕಂದರೆ ಚಾಣಕ್ಯನ ಹಠ ಎಂಥದ್ದು ಅಂತ ಗೊತ್ತಿತ್ತು ಅವನಿಗೆ. ಹಿಡಿದ ಕೆಲಸವನ್ನು ಮಾಡದೆ ಬಿಡೋನಲ್ಲ ಅಂತಲೂ ಸಹ ಗೊತ್ತಿತ್ತು. ಹೇಗಾದರೂ ಮಾಡಿ ಈ ಚಾಣಕ್ಯನ ಕೋಪಕ್ಕೆ ರಾಜನನ್ನು ಗುರಿ ಮಾಡಬೇಕು, ನನ್ನ ಹಗೆಯನ್ನು ತೀರಿಸ್ಕೊಬೇಕು ಅಂತ ಸುಬಂಧು ಈ ಥರ ಉಪಾಯವನ್ನು ಮಾಡಿರ್ತಾನೆ. ಇಲ್ಲಿ ಚಾಣಕ್ಯನಿಗೂ ಹೋಗಿ ನೀನು ಬ್ರಾಹ್ಮಣಿಕೆ ವೃತ್ತಿಯನ್ನು ಕೇಳು ಅಂತ ಹೇಳಿದ್ದು ಇದೇ ಸುಬಂಧು. ಅಲ್ಲಿ ಬ್ರಾಹ್ಮಣರನ್ನು ರಾಜನ ವಿರುದ್ಧ ಎತ್ಕಟ್ಟಿದ್ದು ಇದೇ ಸುಬಂಧು ಆಗಿರ್ತಾನೆ. ಈತ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ರಾಜನ ಆಜ್ಞೆ ಆಗಿದೆ ಅಂತ ಊಟಕ್ಕೆ ಕುತ್ಕೊಂಡಿರೋಂತಹ ಚಾಣಕ್ಯನನ್ನು ಅರಮನೆಯ ಕಾವಲುಗಾರರನ್ನು ಕರೆಸಿ ಅವನ ಹಿನ್ನೆಲೆಯನ್ನು ಹಿಡ್ಕೊಂಡು ಅರಮನೆಯಿಂದ ಹೊರಗಡೆ ದಬ್ಬಿಸಿ, ನೀನು ಈ ಪಟ್ಟಣವನ್ನು ಬಿಟ್ಟು ಹೋಗಬೇಕು ಅಂತ ಹೇಳ್ತಾನೆ. ಈಗ ಚಾಣಕ್ಯನಿಗೆ ಅದೆಷ್ಟು ಅವಮಾನ ಆಗುತ್ತೆ, ಅದೆಷ್ಟು ನೋವಾಗುತ್ತೆ ಮನಸ್ಸಿಗೆ ಅಂತ ಅಂದರೆ, ಈ ನೋವು ಕೋಪವಾಗಿ ತಿರುಗುತ್ತೆ. ಇದೇ ಕೋಪದಲ್ಲಿ ಅವನು ಒಂದು ಶಪಥ ಮಾಡ್ತಾನೆ. ಯಾಕಂದರೆ ಏನೂ ತಪ್ಪು ಮಾಡ್ದಲ್ಲಿರೋಂಥ ನನ್ನನ್ನು ಇಷ್ಟೊಂದು ಅವಮಾನಕ್ಕೆ ಗುರಿ ಮಾಡಿಬಿಟ್ನಲ್ಲ ಅಂತ, ನಾನು ನವನಂದರನ್ನು ನಾಶ ಮಾಡ್ತೀನಿ, ಸುಬಂಧುವನ್ನು ಬಂಧುವಲ್ಲದವನಾಗಿ ಮಾಡ್ತೀನಿ, ಇನ್ನು 12 ವರ್ಷದ ಒಳಗಾಗಿ ಮಹಾಪದ್ಮನನ್ನು ನಾಶ ಮಾಡದೆ ನಾನು ಕಚ್ಚೆಯನ್ನು ತೆಗೆಯೇನು ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ. ಕತೆ ಇಲ್ಲಿವರೆಗೂ ಆಗಿತ್ತಲ್ವಾ. ಇನ್ನು ಮುಂದಕ್ಕೆ ಪ್ರತಿಜ್ಞೆಯನ್ನು ಮಾಡಿರುವಂತಹ ಈ ಚಾಣಕ್ಯ ಪಾಟಲಿಪುತ್ರವನ್ನು ಬಿಟ್ಟು ಕಾವಿ ಬಣ್ಣದ ವಸ್ತ್ರವನ್ನು ಧರಿಸಿ ಸನ್ಯಾಸಿಯ ವೇಷವನ್ನು ತಾಳಿ ಮಹೋದಕ ಅನ್ನೋ ಪಟ್ಟಣಕ್ಕೆ ಹೋಗಿ ಅಲ್ಲಿ ತಂಗ್ತಾನೆ. ಇನ್ನು ಆ ಪಟ್ಟಣವನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು ಅಂತ ಅಂದರೆ, ಆ ಮಹೋದಕ ಅನ್ನೋ ಪಟ್ಟಣವನ್ನು ಮಯೂರ ವಂಶದ ಕುಮುದ ಅನ್ನೋ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಅವನ ಮಹಾರಾಣಿ ಮಂದೆ. ಈ ಮಂದೆ ಅನ್ನೋಳು ಗರ್ಭಿಣಿಯಾಗಿರ್ತಾಳೆ. ಅವಳಿಗೆ ಬಸರಿ ಬಯಕೆ ಉಂಟಾಗುತ್ತೆ. ಏನಂತ, ಚಂದ್ರನನ್ನು ನುಂಗಬೇಕು ಅನ್ನೋ ಆಸೆ ಉಂಟಾಗುತ್ತೆ. ಈ ಬೈಕೆನ ರಾಜನ ಹತ್ರ ಹೇಳ್ಕೊತಾಳೆ. ಇದನ್ನು ಹೆಂಗಪ್ಪ ಈಡೇರಿಸೋದು, ಆಗೋದಿಲ್ಲ ಅಲ್ವಾ. ಹಾಗಾಗಿ ಆಕೆ ಇದೇ ಬಯಕೆಯ ಕೊರಗಲ್ಲೇ ತುಂಬ ಬಡಕಲಾಗೋಗ್ಬಿಡ್ತಾಳೆ, ತುಂಬ ಸೊರಗೋಗ್ಬಿಡ್ತಾಳೆ. ರಾಜನಿಗೂ ಕೂಡ ಹೆಂಡತಿ ನೋಡಿ ತುಂಬಾ ಬೇಜಾರಾಗುತ್ತೆ. ಅವಳ ಆಸೆನ ಅಥವಾ ಬಯಕೆನ ಈಡೇರ್ಸೋಕ್ಕಾಗಲಿಲ್ವಲ್ಲ ನನ್ನ ಕೈಲಿ ಅಂದ್ಬಿಟ್ಟು ತುಂಬ ಚಿಂತೆಗೆ ಒಳಗಾಗಿರ್ತಾನೆ. ಇದೇ ಸುದ್ದಿ ಆ ಪಟ್ಟಣದಲ್ಲೆಲ್ಲ ಹಬ್ಬುತ್ತೆ. ನಮ್ಮ ಮಹಾರಾಣಿಗೆ ಆಕಾಶದಲ್ಲಿರೋ ಚಂದ್ರನ ನುಂಗಬೇಕು ಅನ್ನೋ ಬಯಕೆ ಆಗ್ಬಿಟ್ಟಿದೆಯಂತೆ, ಇದು ಹೆಂಗೆ ಸಾಧ್ಯ ಅಂತ ಆ ಪಟ್ಟಣದ ವಾಸಿಗಳೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ. ಇದೇ ಸಮಯಕ್ಕೆ ಚಾಣಕ್ಯ ಅಲ್ಲಿಗೆ ಬಂದಿರ್ತಾನಲ್ವಾ. ಈತನಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ನೋಡಿ, ಚಾಣಕ್ಯ ಹೆಸರಲ್ಲೇ ಇದೆ ಇವನು ಎಷ್ಟು ಬುದ್ಧಿವಂತ, ಎಷ್ಟು ಚತುರ ಆಗಿದ್ದ ಅಂತ. ಹಾಗಾಗಿ ಇವನೇನು ಮಾಡ್ತಾನೆ, ಒಂದು ಉಪಾಯವನ್ನು ಮಾಡಿಕೊಂಡು ತಕ್ಷಣವೇ ಹೋಗಿ ರಾಜನನ್ನು ಭೇಟಿ ಮಾಡ್ತಾನೆ. ಅಲ್ಲಿ ರಾಜ ರಾಣಿ ಇಬ್ಬರು ಇರ್ತಾರೆ. ಈಗ ಚಾಣಕ್ಯ ಮಾತಾಡ್ತಾನೆ. ಈ ರಾಣಿಗೆ ಹುಟ್ಟಿದ ಮಗುವನ್ನು ನನಗೆ ಕೊಡುವುದಾದರೆ ನಾನು ನಿಮ್ಮ ರಾಣಿಯ ಬಯಕೆಯನ್ನು ಈಡೇರಿಸುವೆನು ಅಂತ ಹೇಳ್ತಾನೆ. ಇವನು ಮಾತು ಕೇಳಿ ರಾಜನಿಗೆ ಸ್ವಲ್ಪ ಖುಷಿಯಾಗುತ್ತೆ. ಯಾಕಂದರೆ ಹೆಂಡತಿಯ ಬಯಕೆಯನ್ನು ಇವನು ಯಾವ ರೀತಿ ಈಡೇರಿಸ್ತಾನೆ ನೋಡಬೇಕು ಅಂತ ಅಂದ್ಬಿಟ್ಟು, ಸರಿ ಆಯಿತು ಮಗುವನ್ನು ಕೊಡ್ತೀನಿ ಅಂತ ರಾಜಾರಾಣಿ ಇಬ್ಬರು ಶಪಥವನ್ನು ಮಾಡಿ ಒಪ್ಪಿಗೆಯನ್ನು ಕೊಡ್ತಾರೆ. ಒಪ್ಪಿಗೆಯನ್ನು ಸಿಕ್ಕಾಯಿತು. ಇವಾಗ ಚಂದ್ರನ ಯಾವ ರೀತಿ ತಗೊಂಬಂದು ಕೊಡ್ತಾನೆ, ಬಯಕೆ ಯಾವ ರೀತಿ ಈಡೇರಿಸ್ತಾನೆ ಅಂತಂದರೆ, ರಾಣಿಯನ್ನು ಅಂತಃಪುರದ ಒಳಗಡೆ ಕಳಿಸಿ ಈಗ ಚಾಣಕ್ಯ ಅರಮನೆಯ ಮೇಲ್ಭಾಗದಲ್ಲಿ ಒಂದು ಸಣ್ಣ ಗವಾಕ್ಷದ ಹಾಗೆ ರಂಧ್ರವನ್ನು ಕೊರೆಸ್ತಾನೆ. ಹಳ್ಳಿಗಳ ಕಡೆ ಹಳೆ ಮನೆಗಳಲ್ಲಿ ಆ ಥರ ಮಾಡಿರ್ತಾರೆ, ನೋಡಿರ್ತೀರ, ಗವಾಕ್ಷಿ ಅಂತ ಇರುತ್ತೆ. ಆಗೆಲ್ಲ ಸ್ಟವ್ವು ಗ್ಯಾಸು ಏನು ಇರಲಿಲ್ವಲ್ಲ, ಹಾಗಾಗಿ ಒಲೆನೇ ಜಾಸ್ತಿ ಉಪಯೋಗ ಮಾಡ್ತಾಯಿದ್ರಲ್ವ. ಅದರಿಂದ ಬಂದಿರೋಂಥ ಹೊಗೆ ಹೋಗೋದಕ್ಕೆ ಈ ಗವಾಕ್ಷಿಯನ್ನು ತೆಗೆದು ಸೈಡಿಗೆ ಇಡ್ತಾಯಿದ್ರು. ಗವಾಕ್ಷಿ ಮೇಲ್ಗಡೆ ಇವಾಗ ನೀರಿನ ಪಾತ್ರೆ ಮೇಲೆ ಮುಚ್ತಾರಲ್ಲ, ಆ ಥರದೊಂದು ಮುಚ್ಚಳಿಕೆ ಇರ್ತಾಯಿತ್ತು. ಅದನ್ನು ಒಂದು ಕಡ್ಡಿ ಸಹಾಯದಿಂದ ಸಪ್ರೇಟಾಗಿ ಸೈಡಿಗೆ ಇಕ್ಕಿದ್ರೆ ಹೊಗೆ ಎಲ್ಲ ಹೋಗ್ತಾಯಿತ್ತು. ಇನ್ನೂ ಕೆಲವೊಂದು ಸಲ ತುಂಬ ಬೆಳಕು ಬರಲಿ ಮನೆಗೆ ಅಂತ ಈ ಥರ ಗವಾಕ್ಷಿಯನ್ನು ಮಾಡಿಸ್ಕೊತಾಯಿದ್ರು. ಇದೇ ಥರ ಗವಾಕ್ಷದ ಹಾಗೆ ಇರುವಂಥ ಒಂದು ರಂಧ್ರವನ್ನು ಅರಮನೆಯ ಮಧ್ಯಭಾಗದಲ್ಲಿ ಚಾಣಕ್ಯ ಮಾಡಿಸಿದ್ದಾನೆ. ಯಾಕಂದರೆ ಚಂದ್ರನ ಪ್ರತಿಬಿಂಬ ಅರಮನೆಯ ಒಳಗೆ ನೇರವಾಗಿ ಬರಬೇಕಾಗಿತ್ತಲ್ವ, ಅದಕ್ಕೋಸ್ಕರ.
ನಡುರಾತ್ರಿ ಸಮಯದಲ್ಲಿ ಚಂದ್ರ ಆಕಾಶದ ನೆತ್ತಿಯಲ್ಲಿ ಬಂದಾಗ ಆ ರಂಧ್ರಕ್ಕೆ ಎದುರಾಗಿ ಒಂದು ದೊಡ್ಡ ಗಾಜಿನ ಬಟ್ಟಲಲ್ಲಿ ಸುಗಂಧಯುಕ್ತವಾಗಿರುವಂಥ ನೀರನ್ನು ತುಂಬಿ ಆ ನೀರಲ್ಲಿ ಚಂದ್ರಬಿಂಬ ಕಾಣುವಂಥ ರೀತಿಯಲ್ಲಿ ಇಟ್ಟಿರ್ತಾನೆ. ಈ ಕಡೆ ಅಂತಃಪುರದಲ್ಲಿ ರಾಣಿಗೆ ತುಂಬ ಖಾರವಾಗಿರುವಂಥ ಆಹಾರವನ್ನು ಉಣಬಡಿಸಿರ್ತಾರೆ. ಆಕೆಗೆ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ. ಅದೇ ಕ್ಷಣದಲ್ಲಿ ಚಾಣಕ್ಯ ಹೋಗಿ ಆಕೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಅರಮನೆಯ ಮಧ್ಯಭಾಗಕ್ಕೆ ಕರ್ಕೊಂಬರ್ತಾನೆ. ಆ ಗಾಜಿನ ಬಟ್ಟಲಲ್ಲಿ ಚಂದ್ರನ ಪ್ರತಿಬಿಂಬ ಕಾಣ್ತಾ ಇದೆಯಲ್ವಾ, ಆ ಸ್ಥಳಕ್ಕೆ ಕರ್ಕೊಂಬಂದು ರಾಣಿಯ ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆಯನ್ನು ಬಿಚ್ಚಿ, ನಾನು ನನ್ನ ಮಂತ್ರದ ಸಹಾಯದಿಂದ ಚಂದ್ರನನ್ನು ಕರೆದುಕೊಂಡು ಬಂದಿದ್ದೇನೆ, ಈಗೋ ಚಂದ್ರನನ್ನು ನುಂಗಿ ಅಂತ ಅಂದ್ಬಿಟ್ಟು ಚಾಣಕ್ಯ ರಾಣಿಗೆ ಹೇಳ್ತಾನೆ. ಈ ರಾಣಿಗೆ ಮೊದಲೇ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿರುತ್ತೆ. ಈಗ ಬಟ್ಲಲ್ಲಿರುವಂಥ ಚಂದ್ರನ ಪ್ರತಿಬಿಂಬವನ್ನು ನೋಡಿ ನಿಜವಾಗ್ಲೂ ಈ ಚಾಣಕ್ಯ ಚಂದ್ರನನ್ನೇ ಕರ್ಕೊಂಬಂದಿದ್ದಾನೆ ಅಂತ ತುಂಬಾ ಖುಷಿ ಪಟ್ಕೊಂಡು ಆ ಬಟ್ಟಲಿನ ನೀರನ್ನು ತಗೊಂಡು ಆ ಬಯಕೆ ತೀರೋ ಅಷ್ಟು ನೀರನ್ನು ಕುಡಿತಾಳೆ. ಇದರಿಂದ ಅವಳಿಗೆ ತುಂಬಾ ಖುಷಿಯಾಗಿತ್ತಲ್ವ, ಅವಳ ಬಯಕೆಯೂ ಕೂಡ ನೆರವೇರಿದಂಗೆ ಆಯಿತು. ಆಮೇಲೆ ಕೆಲವು ದಿವಸಗಳಲ್ಲಿ ಆಕೆಗೆ 9 ತಿಂಗಳು ಕಂಪ್ಲೀಟ್ ಆಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಈಗ ಈ ಮಗುವನ್ನು ಕೊಟ್ಟ ಮಾತಂತೆ ಚಾಣಕ್ಯನಿಗೆ ಕೊಡಬೇಕು. ಕೊಡ್ತಾಳಾ? ಖಂಡಿತವಾಗ್ಲೂ ಕೊಡ್ತಾಳೆ. ಆಗ ತಾನೇ ಹೆತ್ತಿರುವಂತಹ ಮಗುವನ್ನು ಜೊತೆಗೆ ಆ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ದಾದಿಯನ್ನು ಸಹ ನೇಮಿಸಿ ಚಾಣಕ್ಯನಿಗೆ ಕೊಟ್ಬಿಡ್ತಾರೆ. ಇಷ್ಟಕ್ಕೂ ಈ ಚಾಣಕ್ಯ ಅಲ್ಲಿ ಮಹಾಪದ್ಮನ ಮೇಲೆ ಶಪಥ ಮಾಡಿ ಬಂದಿದ್ದಾನೆ, ನಿನ್ನನ್ನು ನಾಶ ಮಾಡ್ತೀನಿ ಅಂತ. ಇಲ್ಲಿ ಬಂದು ಮಗುವನ್ನು ಸಾಕುವಂಥ ಕೆಲಸ ಮಾಡ್ತಾ ಇದ್ದಾನಲ್ಲ, ಇದೇನಿದು ಅಂತ ಅನ್ನಿಸ್ಬೋದು. ಆದರೆ ಈ ಮಗುವಿನ ಮೂಲಕ ನಂದರನ್ನು ನಾಶ ಮಾಡೋದಕ್ಕೆ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ. ಅದು ಹೇಗೆ ಅಂತ ಮುಂದೆ ತಿಳ್ಕೊಳ್ಳೋಣ. ಮಂದೆ ಮತ್ತು ಕುಮುದ ರಾಜನಿಂದ ಪಡ್ಕೊಂಬಂದಿರುವಂತಹ ಆ ಮಗುವಿಗೆ ಚಂದ್ರಗುಪ್ತ ಅಂತ ಹೆಸರನ್ನು ಇಟ್ಬಿಟ್ಟು ಆ ಮಗುವಿಗೆ ತಿನ್ನಿಸೋಂಥ ಆಹಾರದಲ್ಲಿ ಆ ಬೆಣ್ಣೆಯ ಜೊತೆಗೆ ಸ್ವಲ್ಪವೇ ವಿಷವನ್ನು ಸಹ ತಿನ್ನಿಸ್ಕೊತಾ ಬರ್ತಿರ್ತಾನೆ. ಯಾರು? ಚಾಣಕ್ಯ ಚಂದ್ರಗುಪ್ತ ಅನ್ನೋ ಸಣ್ಣ ಕಂದಮ್ಮನಿಗೆ ಬೆಣ್ಣೆಯ ಜೊತೆಗೆ ಸ್ವಲ್ಪವೇ ವಿಷವನ್ನು ಸಹ ತಿನ್ನಿಸ್ತಾ ಬರ್ತಾ ಇರ್ತಾರೆ. ಇದಿನ್ನೂ ಸಣ್ಣ ಪಾಪುಲ್ ಅಷ್ಟೇ ಅಲ್ಲ, ಅವನು ಬೆಳೆದು ದೊಡ್ಡವನಾದರೂ ಕೂಡ ಅವನ ಆಹಾರದಲ್ಲಿ ಸ್ವಲ್ಪ ವಿಷವನ್ನು ಮಿಕ್ಸ್ ಮಾಡೇ ಕೊಡ್ತಾ ಇದ್ದಿತ್ತು. ಅವನು ಅದನ್ನು ತಿಂತಾ ಇದ್ದ. ಕಾಲಕ್ರಮೇಣ ಚಂದ್ರಗುಪ್ತನಿಗೆ 16 ವರ್ಷ ಆಗುತ್ತೆ. ಈಗ ಚಾಣಕ್ಯ ಇವನಿಗೆ 16 ವರ್ಷ ಆದಾಗ ಸಾಮಂತರುಗಳಿಗೂ ಅಲ್ಲಿಯ ಮಂತ್ರಿವರ್ಗದವ್ರಿಗೆ ರಾಜಕುಮಾರರಿಗೆಲ್ಲರಿಗೂ ಕೂಡ ಈ ಚಂದ್ರಗುಪ್ತನಿಗೆ ಭೂಮಿಯನ್ನೆಲ್ಲ ಆಳುವ ಲಕ್ಷಣಗಳಿವೆ, ಈತನನ್ನು ರಾಜನಾಗಿ ಮಾಡುತ್ತೇನೆ, ನಿಮಗೆಲ್ಲ ಇಲ್ಲಿಯ ಜೀವಿತಕ್ಕಿಂತ 10ರಷ್ಟು ಮಿಗಿಲಾದ ಜೀವಿಕೆಯನ್ನು ಮಾಡುವೆನು ಅಂತ ಅವ್ರಿಗೆಲ್ಲ ಆಸೆ ತೋರಿಸಿ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸೈನ್ಯವನ್ನು ಸಿದ್ಧಗೊಳಿಸ್ತಾನೆ. ಇಷ್ಟಕ್ಕೂ ಇವ್ರನ್ನ ಎಲ್ಲಿ ಕರ್ಕೊಂಡು ಹೋದ ಚಾಣಕ್ಯ ಅಂತಂದರೆ ಪಾಟಲಿಪುತ್ರದ ಹೊರಗಡೆ ಶ್ರೀ ಪರ್ವತ ಅಂತ ಇರುತ್ತೆ, ಅಲ್ಲಿಗೆ ಕರ್ಕೊಂಡೋಗಿ ಶ್ರೀ ಪರ್ವತದ ಬೆಟ್ಟದ ಮೇಲೆ ಈ ಸೈನ್ಯವನ್ನು ನಿಲ್ಲಿಸ್ತಾನೆ. ಸೈನ್ಯ ಏನೋ ಸಿದ್ಧ ಆಯಿತು, ಆದರೆ ಈ ಸೈನ್ಯದ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋದಕ್ಕೆ, ಯುದ್ಧದ ಖರ್ಚು ವೆಚ್ಚಕ್ಕೆ ಒಂದು ಸ್ವಲ್ಪ ಧನ ಬೇಕಲ್ವಾ, ಹಣಕಾಸು ಬೇಕಲ್ವಾ. ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ ಆ ಸೈನ್ಯವನ್ನು ಶ್ರೀ ಪರ್ವತದ ಮೇಲೆ ನಿಲ್ಲಿಸಿ ತಾನೊಬ್ಬನೇ ಚಿನ್ನವನ್ನು ತಯಾರಿಸುವಂತಹ ಗಿಡಮೂಲಿಕೆಗಳನ್ನು ಹುಡುಕ್ತಾ ಆ ಪರ್ವತದ ಸುತ್ತಲೂ ಸುತ್ತಾಡ್ತಾನೆ, ಅಲ್ದಾಡ್ತಾನೆ. ಇದೇ ಸಂದರ್ಭದಲ್ಲಿ ಪರ್ವತದ ತಪ್ಪಲಿನಲ್ಲಿ ತುಂಬ ಆಳವಾಗಿರುವಂತಹ ಸಿದ್ಧರಸದ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನವನ್ನಾಗಿ ಮಾಡುವಂತಹ ರಸದ ಬಾವಿಯನ್ನು ಇವನು ನೋಡ್ತಾನೆ. ಯಾರು? ಚಾಣಕ್ಯ. ಆ ಬಾವಿಯ ಬಾಯಿ ಮುಚ್ಚಿದ್ರೂ ಕೂಡ ಅದರಿಂದ ಹುಳಿ ಮಜ್ಜಿಗೆಯ ವಾಸನೆ ಬರ್ತಾಯಿತ್ತು, ಅಂದರೆ ಹಳಸಿದ ಮಾಂಸದ ಸ್ಮೆಲ್ ಬರ್ತಾಯಿತ್ತು. ಆ ಮುಚ್ಚಿದ ಶಿಲೆಯನ್ನು ಹೊರಗಡೆ ತೆಗಿತಾನೆ. ನೋಡಿದ್ರೆ ಅದರೊಳಗಡೆ ಬದುಕಿರುವಂತಹ ಒಬ್ಬ ಮನುಷ್ಯ ಕಾಣ್ತಾನೆ. ಯಾರಿಗೆ? ಚಾಣಕ್ಯನಿಗೆ ಆ ಬಾವಿಯ ಒಳಗಡೆ ಒಬ್ಬ ಮನುಷ್ಯ ಕಾಣ್ತಾನೆ. ಈಗ ಇವನಿಗೆ ಆಶ್ಚರ್ಯ ಆಗುತ್ತೆ. ಅರೆ, ನೀನು ಇಲ್ಲಿ ಯಾಕೆ ಹೋಗಿದ್ದೆ ಅಂತ ಚಾಣಕ್ಯ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ರಸವಾದಕನೆಂಬ ಒಬ್ಬ ಸನ್ಯಾಸಿ ನನ್ನೊಡನೆ ಈ ಬಾವಿಗಿಡಿದು ನೀನು ಈ ರಸವನ್ನು ಮೊಗೆದು ಕೊಟ್ಟರೆ ಅದರ ಸಹಾಯದಿಂದ ಮಾಡಿದ ಚಿನ್ನವನ್ನು ನಿನಗೂ ನನಗೂ ಸಮನಾಗಿ ಪಾಲು ಮಾಡುತ್ತೇನೆ ಅಂತ ಹೇಳ್ದ. ಆಗ ನಾನು ಚಿನ್ನದ ದುರಾಶೆಗೆ ಬಿದ್ದು ಬಾವಿಗಿಡಿದು ರಸವನ್ನು ಸೋರೆ ಬುರುಡೆಯಲ್ಲಿ ತುಂಬಿಸಿ ಬೇಕಾದಷ್ಟನ್ನು ಮೊಗೆದು ಕೊಟ್ಟೆ. ಆಮೇಲೆ ಅವನು ನನ್ನನ್ನು ಮೇಲೆತ್ತದೆ ಹಾಗೆಯೇ ಹೊರಟು ಹೋದನು. ನಾನೊಬ್ಬನೇ ಅಲ್ಲ, ಈ ಹಿಂದೆ ಹಲವರನ್ನು ಈ ರೀತಿಯಲ್ಲಿ ಬಾವಿಗಿಡಿಸಿ ರಸವನ್ನು ತೆಗೆದುಕೊಂಡು ಮತ್ತೆ ಅವರನ್ನು ತೆಗೆಯದೆ ಕೊಂದಿದ್ದಾನೆ. ಇದು ನನ್ನ ಸ್ಥಿತಿ ಅಂತ ಆ ವ್ಯಕ್ತಿ ಚಾಣಕ್ಯನ ಹತ್ರ ಹೇಳ್ಕೊತಾನೆ. ಈಗ ಚಾಣಕ್ಯ, ಸರಿ ಹಾಗಿದ್ರೆ ನಾನು ನಿನ್ನನ್ನು ಈ ಬಾವಿಯಿಂದ ಮೇಲಕ್ಕೆತ್ತಿ ಬದುಕಿಸುತ್ತೇನೆ. ಒಂದು ಕೆಲಸ ಮಾಡಬೇಕು ನನಗೋಸ್ಕರ, ನನಗೆ ಈ ರಸವನ್ನು ಮೊಗೆದು ಕೊಡ್ತೀಯಾ ಅಂತ ಕೇಳ್ತಾನೆ. ಈಗ ವ್ಯಕ್ತಿ ನನ್ನನ್ನು ಬದುಕಿಸ್ತಾನಲ್ಲ ಅಂತ ಸರಿ ಆಯಿತು ಅಂತ ಒಪ್ಕೊತಾನೆ. ಚಾಣಕ್ಯ ಉದ್ದವಾದ ಹಗ್ಗವನ್ನು ಹಲವು ಸೋರೆ ಬುರುಡೆಗಳನ್ನು ತಂದು ಸಿದ್ಧರಸವನ್ನು ತುಂಬಿಸ್ಕೊತಾನೆ. ನಂತರದಲ್ಲಿ ಆ ವ್ಯಕ್ತಿಯನ್ನು ಕೂಡ ಮೇಲಕ್ಕೆತ್ತಿ ಅವನ ಶರೀರದಲ್ಲಿ ಆಗಿರುವಂಥ ಗಾಯಕ್ಕೆ ಒಳ್ಳೆ ಔಷಧವನ್ನು ಕೂಡ ಮಾಡಿ ಅದನ್ನು ಬದುಕಿಸಿ ವಾಪಸ್ ಕಳಿಸ್ತಾನೆ. ಈಗ ಈ ಚಾಣಕ್ಯಂಗೆ ತುಂಬಾ ಸಿದ್ಧರಸ ಸಿಕ್ಕಾಯಿತು. ಈ ಸಿದ್ಧರಸದಿಂದ ಸಾಕಷ್ಟು ಚಿನ್ನದ ರಾಶಿಯನ್ನು ಮಾಡಿ ಹಾಕ್ತಾನೆ. ಸೈನ್ಯ ಸಿದ್ಧ ಆಯಿತು, ಸೈನ್ಯದ ಖರ್ಚು ವೆಚ್ಚಕ್ಕೆ ಚಿನ್ನನೂ ಸಿಕ್ಕಾಯಿತು. ಈಗ ತಮಗೋಸ್ಕರ ಒಂದು ನಾಡನ್ನು ಅಥವಾ ಒಂದು ಕೋಟೆಯನ್ನು ಕಟ್ಕೊಬೇಕಲ್ವಾ. ಏನು ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ,
ಯಾರೊಬ್ಬರಾದರೂ ಒಂದು ಹೇರು ಮಣ್ಣನ್ನು ಶ್ರೀಪರ್ವತದ ಮೇಲೆ ತಂದು ರಾಶಿ ಹಾಕುವರೋ ಅವರಿಗೆ ಒಂದು ಹೇರು ಚಿನ್ನವನ್ನು ಕೊಡುವೇನು ಅಂತ ಆ ನಾಡಿನ ತುಂಬ ಡಂಗೂರವನ್ನು ಹೊಡಿಸ್ತಾನೆ. ಆದರೆ ಈ ಸುದ್ದಿ ಕೇಳಿ ಯಾರೂ ಕೂಡ ಮುಂದೆ ಬರೋದಿಲ್ಲ ರಾಶಿ ಮಣ್ಣು ತಗೊಂಡೋಗಿ ಅಲ್ಲಿ ಹಾಕೋದಕ್ಕೆ. ಆ ಊರಲ್ಲಿ ಒಬ್ಬ ಒಕ್ಕಲಿಗ ಇರ್ತಾನೆ. ಅವನು ಒಂದು ಹೇರು ಮಣ್ಣನ್ನು ತಗೊಂಡೋಗಿ ಶ್ರೀಪರ್ವತದ ಮೇಲೆ ರಾಶಿ ಹಾಕ್ತಾನೆ. ಚಾಣಕ್ಯ ಅವನಿಗೆ ಒಂದು ಹೇರು ಚಿನ್ನವನ್ನು ಕೊಡ್ತಾನೆ. ನಿಜವಾಗ್ಲೂ ಮಣ್ಣನ್ನು ತಗೊಂಡೋಗಿ ಆ ಬೆಟ್ಟದ ಮೇಲೆ ಹಾಕಿದ್ರೆ ಈ ಚಾಣಕ್ಯ ಅನ್ನೋನು ನಮಗೆ ಚಿನ್ನವನ್ನು ಕೊಡ್ತಾನೆ ಅಂತ ಇವಾಗ ಆ ನಾಡಿನ ಜನರೆಲ್ಲ ಏನು ಮಾಡ್ತಾರೆ, ರಾಶಿ ರಾಶಿ ಮಣ್ಣಿನ ಗುಡ್ಡೆಗಳನ್ನು ಶ್ರೀಪರ್ವತದ ಮೇಲೆ ತಗೊಂಡೋಗಿ ಹಾಕ್ತಾರೆ. ಈ ಜನ ಎಲ್ಲ ಮಣ್ಣಿನ ರಾಶಿಯನ್ನು ಗುಡ್ಡೆ ಹಾಕಿ ಚಾಣಕ್ಯನ ಹತ್ರ ಬಂದ್ಬಿಟ್ಟು ನಮಗೆ ಚಿನ್ನವನ್ನು ಕೊಡಿ ಅಂತ ಕೇಳ್ಕೊತಾರೆ. ಈಗ ಚಾಣಕ್ಯ, ಹೌದು, ನಿಮಗೆ ಮಣ್ಣನ್ನು ತಗೊಂಬಂದು ಹಾಕೋದಕ್ಕೆ ಯಾರು ಹೇಳಿದ್ದು? ನನಗೆ ಇಷ್ಟೊಂದು ಮಣ್ಣಿನ ಅವಶ್ಯಕತೆ ಇಲ್ಲ. ನನಗೆ ಬೇಕಾದದ್ದು ಕೇವಲ ಒಂದೇ ಒಂದು ಹೊರೆ ಮಣ್ಣು. ಅದು ನಾವೇ ತರಿಸ್ಕೊಂಡಿದ್ದೀನಿ. ಈ ಉಳಿದ ಮಣ್ಣು ನನಗೆ ಉಪಯೋಗವಿಲ್ಲ. ನೀವು ತಂದಂತಹ ಮಣ್ಣನ್ನು ನೀವೇ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಆ ಜನರೆಲ್ಲ ತುಂಬ ನಿರಾಶೆಗೊಂಡು, ನಾವಿಷ್ಟು ದೂರ ಮಣ್ಣು ತೊಗೊಂಬಂದರೂ ಕೂಡ ನಮಗೆ ಚಿನ್ನ ಸಿಗಲಿಲ್ವಲ್ಲ, ಇನ್ನು ಮತ್ತೆ ವಾಪಸ್ ಮಣ್ಣು ತೊಗೊಂಡೋಗ್ಬೇಕಾ? ಬೇಡ ಅಂತ ಅಂದ್ಬಿಟ್ಟು ಆ ಬೆಟ್ಟದ ಮೇಲೆ ಆ ಮಣ್ಣನ್ನು ಬಿಸಾಡಿಬಿಟ್ಟು ಎಲ್ಲ ಹೊರಟೋಗ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಚಾಣಕ್ಯನಿಗೆ ಅಷ್ಟು ಮಣ್ಣಿನ ಅವಶ್ಯಕತೆ ಇರುತ್ತೆ. ಅವ್ರು ಬಿಸಾಡಿ ಹೋಗಿರೋಂಥ ಆ ಮಣ್ಣಿಂದನೇ ಶ್ರೀಪರ್ವತದ ಸುತ್ತಲೂ ಕೋಟೆಯನ್ನು ನಿರ್ಮಾಣ ಮಾಡ್ಕೊತಾರೆ. ಮಾಟ ಕೂಟ ಅರಮನೆಗಳ ಸಮೇತವಾಗಿ ಒಂದು ಪಟ್ಟಣವನ್ನೇ ನಿರ್ಮಾಣ ಮಾಡ್ಕೊತಾರೆ. ಆಮೇಲೆ ಇವ್ರ ಹತ್ರ ತುಂಬಾ ಚಿನ್ನ ಇತ್ತಲ್ವ, ಆ ಚಿನ್ನವನ್ನು ಕೊಟ್ಟು ಅನೇಕ ಕುದುರೆಗಳನ್ನ ತರಿಸ್ಕೊಂಡು ಆ ಪಟ್ಟಣದಲ್ಲಿ ಕಟ್ಟಿ ಹಾಕ್ಕೊತಾರೆ. ಒಂದು ದೊಡ್ಡ ಸೈನ್ಯವನ್ನೇ ಸಿದ್ಧ ಮಾಡ್ಕೊತಾರೆ ಯುದ್ಧ ಮಾಡೋದಕ್ಕೋಸ್ಕರ. ಶ್ರೀಪರ್ವತದ ಮೇಲೆ ಕಟ್ಟಿರುವಂತಹ ಆ ಸಾಮ್ರಾಜ್ಯಕ್ಕೆ ಚಂದ್ರಗುಪ್ತನೇ ರಾಜನಾಗಿರ್ತಾನೆ. ಅಲ್ಲಿ ಚಾಣಕ್ಯನೇ ಮಂತ್ರಿಯಾಗಿರ್ತಾರೆ. ಇಷ್ಟೆಲ್ಲ ಮಾಡಿದ್ದು ಆ ಚಂದ್ರಗುಪ್ತ ಚೆನ್ನಾಗಿ ಆಳ್ವಿಕೆ ಮಾಡ್ಕೊಂಡು ಹೋಗ್ಲಿ ಅಂತ ಅಲ್ಲ. ಚಾಣಕ್ಯ ಶಪಥ ಮಾಡಿದ್ದ ಅಲ್ವಾ, ಮಹಾಪದ್ಮನನ್ನು ನಾನು ನಾಶ ಮಾಡ್ತೀನಿ ಅಂತ. ಅದಕ್ಕೆ ಒಳ್ಳೆ ಸಮಯ ಬಂದಿರುತ್ತೆ. ಈಗ ಚಂದ್ರಗುಪ್ತನನ್ನು ಕೂಡ್ಕೊಂಡು ದೊಡ್ಡ ಸೈನ್ಯದ ಜೊತೆಗೆ ಚಾಣಕ್ಯ ಮಹಾಪದ್ಮನ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಏನೂ ಆಯಿತು, ಗೆದ್ಬಿಟ್ರಾ? ಇಲ್ಲ. ಅವನ ಜೊತೆ ತುಂಬಾ ಕಾದಾಡಿ ಯುದ್ಧದಲ್ಲಿ ಸೋತು ಅಲ್ಲಿ ತಪ್ಪಿಸ್ಕೊಂಡು ಓಡೋಗೋದು, ಮತ್ತೆ ಸೈನ್ಯ ಸಿದ್ಧ ಮಾಡೋದು, ಮತ್ತೆ ಒಂದು ಯುದ್ಧ ಮಾಡೋದು. ಪ್ರತಿ ವರ್ಷ ಹಿಂಗೆ ಆಗ್ತಾ ಇರುತ್ತೆ. ಯಾಕಂದರೆ ಮಹಾಪದ್ಮನ ಜೊತೆಗೆ ಸುಬಂಧು ಇದ್ದ ಅಲ್ವಾ, ಅವನು ಬಲಿಷ್ಠವಾಗಿರುವಂತಹ ಒಂದು ಸೈನ್ಯವನ್ನು ಕಟ್ಕೊಂಡಿದ್ದ. ಹಾಗಾಗಿ ಇವ್ರು ಸೋಲ್ತಾ ಇದ್ರು. ಚಾಣಕ್ಯ ಇಷ್ಟಕ್ಕೆ ಸುಮ್ಮನಾಗ್ತಾ ಇರಲಿಲ್ಲ. ಪ್ರತಿ ವರ್ಷ ಯುದ್ಧಕ್ಕೆ ಬರ್ತಾ ಇದ್ದ, ಸೈನ್ಯವನ್ನು ಕಟ್ಕೊಂಡು ಸೋಲ್ತಾ ಇದ್ದ, ಮತ್ತೆ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದ. ಹೀಗೆ ನಡೀತಾ ಇರಬೇಕಾದ್ರೆ ಮತ್ತೊಂದು ಸಲ ಯುದ್ಧಕ್ಕೆ ಬರ್ತಾನೆ. ಎರಡೂ ಸೈನ್ಯ ತುಂಬ ಚೆನ್ನಾಗಿ ಯುದ್ಧವನ್ನು ಮಾಡ್ತಾ ಇರುತ್ತೆ. ಇನ್ನೇನು ಸೋಲೋ ಭೀತಿ ಚಾಣಕ್ಯನಿಗೆ ಗೊತ್ತಾಗ್ಬಿಡುತ್ತೆ. ಆಗೇನು ಮಾಡ್ತಾನೆ, ಚಂದ್ರಗುಪ್ತನಿಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ತಾನು ಯುದ್ಧ ಮಾಡ್ತಾನೆ ಇರ್ತಾನೆ. ಯುದ್ಧ ಮಾಡಿ ಇನ್ನೇನು ಸೋತು ಹೋಗಬೇಕು, ಆ ಯುದ್ಧರಂಗದಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಏನು ಮಾಡ್ತಾನೆ, ಆ ಮಹಾ ಸೈನ್ಯದ ಕಣ್ ತಪ್ಪಿಸ್ಕೊಂಡು ಹೋಗಿ ತಾವರೆ ಕೊಳದಲ್ಲಿ ಅಡಗಿ ಕುತ್ಕೊಂಡ್ಬಿಡ್ತಾನೆ. ಯುದ್ಧರಂಗದಲ್ಲಿ ಚಾಣಕ್ಯನೂ ಇಲ್ಲ, ಚಂದ್ರಗುಪ್ತನೂ ಇಲ್ಲ ಅಂತ ಸೈನ್ಯ ತುಂಬ ಹುಡುಕಾಡುತ್ತೆ. ಸೋತು ಓಡೋಗ್ಬಿಟ್ಟಿದ್ದಾರೆ ಅಂತ ಮಹಾಪದ್ಮನ ಸೈನ್ಯ ವಾಪಸ್ ಹೊರಟೋಗುತ್ತೆ. ಈ ಸೈನ್ಯ ಎಲ್ಲ ವಾಪಸ್ ಹೋಗೋವರೆಗೂ ಇವನು ಅಲ್ಲೇ ಇರ್ತಾನೆ ಆ ಕೊಳದಲ್ಲಿ. ರಾತ್ರಿ ಆಗುತ್ತೆ. ರಾತ್ರಿಯ ಸಮಯ ಆ ಕೊಳದಿಂದ ಹೊರಗಡೆ ಬರ್ತಾನೆ. ತುಂಬ ಆಯಾಸ, ಸುಸ್ತು, ಹಸಿವು, ಬಾಯಾರಿಕೆ ಎಲ್ಲ ಆಗಿರುತ್ತೆ. ಶ್ರೀಪರ್ವತಕ್ಕೆ ಹೋಗುವಂತಹ ಶಕ್ತಿನೂ ಇಲ್ಲದೆ ದಿಕ್ಕುಗಳನ್ನು ನೋಡ್ತಾನೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಪಾಟಲಿಪುತ್ರ ನಗರ ಕಾಣ್ತಾ ಇರುತ್ತೆ. ಆ ನಗರಕ್ಕೆ ಹೋಗ್ತಾನೆ. ಯಾರು? ಚಾಣಕ್ಯ ಪಾಟಲಿಪುತ್ರ ನಗರಕ್ಕೆ ಹೋಗ್ತಾನೆ. ಇಲ್ಲಿ ಯಾರಾದರೂ ನನಗೆ ಒಂದು ತುತ್ತು ಊಟವನ್ನು ಕೊಡ್ಬೋದಾ, ನನ್ನ ಹಸಿವನ್ನು ನೀಗಿಸ್ಬೋದಾ ಅಂತ ಅಂದ್ಕೊಂಡು ಒಂದು ನೇಕಾರರ ಮನೆಯ ಬಾಗಿಲಿಗೆ ಹೋಗಿ ನಿಂತ್ಕೊತಾನೆ. ಆ ಮನೆಯಲ್ಲಿ ಒಬ್ಬ ಮುದುಕಿ ಇರ್ತಾಳೆ. ಈಗ ಚಾಣಕ್ಯ ಆ ಮುದುಕಿಯ ಹತ್ರ, ಅವ್ವ, ತುಂಬ ಹಸಿದಿದ್ದೇನೆ, ಊಟವನ್ನು ಬಡಿಸುವೆಯಾ ಅಂತ ಬೇಡ್ಕೊತಾನೆ. ಆಗ ಮುದುಕಿ, ಮಗನೇ ಕುಳಿತುಕೋ ಅಂತ ಹೇಳಿ ಅವನಿಗೆ ಕುತ್ಕೊಳ್ಳೋದಕ್ಕೆ ಒಂದು ಮಣೆಯನ್ನು ಹಾಕಿ ಕಂಚಿನ ತಟ್ಟೆಯನ್ನು ಇಟ್ಟು ಬಿಸಿಯಾದಂತಹ ಅಂಬಲಿ ಅಂದರೆ ಗಂಜಿಯನ್ನು ಊಟ ಮಾಡೋದಕ್ಕೆ ಕೊಡ್ತಾಳೆ. ಚಾಣಕ್ಯ ತುಂಬ ಹೊಟ್ಟೆ ಹಸ್ತಿತ್ತಲ್ವ ಅವನಿಗೆ. ಈ ಬಿಸಿ ಗಂಜಿ ನೋಡಿದ ತಕ್ಷಣ ತುಂಬಾ ಖುಷಿಯಾಗುತ್ತೆ. ತಕ್ಷಣವೇ ಕುಡಿದ್ಬಿಟ್ಟು ನನ್ನ ಹಸಿವನ್ನು ನೀಗಿಸ್ಕೊಬೇಕು ಅಂತ ಏನು ಮಾಡ್ತಾನೆ, ಬಿಸಿ ಅಂತ ಗೊತ್ತಿದ್ರೂ ಕೂಡ ಅದಕ್ಕೆ ಕೈ ಹಾಕ್ಬಿಟ್ಟು ಬಾಯಿಗೆ ಹಾಕೊಳ್ಳೋದಕ್ಕೆ ಹೋಗ್ತಾನೆ. ಕೈ ಬಾಯಿ ಎರಡು ಸುಟ್ಟೋಗಿ ಕಿಟ್ಟನ್ನು ಕಿರ್ಚ್ಕೊಂಡ್ಬಿಡ್ತಾನೆ. ಅಂದರೆ ಅದು ಉರಿ ತಾಳೋ ಹೋಗದೆ, ನೋವು ತಾಳೋ ಹೋಗದೆ ಕಿರ್ಚ್ಕೊಂಡ್ಬಿಡ್ತಾನೆ. ಮೈ ಬಾಯಿ ಎಲ್ಲ ಅಲ್ಗಾಡಿಸ್ಕೊಂಡು ಕೈನ ಕೊಡುತ್ತಾ ಇರ್ತಾನೆ. ಇವನು ಈ ಪರಿಸ್ಥಿತಿಯನ್ನು ಪಕ್ಕದಲ್ಲೇ ಕುತ್ಕೊಂಡು ಮುದುಕಿ ನೋಡ್ತಾ ನಗ್ತಾ ಇರ್ತಾಳೆ. ಆಕೆಗಂತೂ ನಗು ತಡೆಯೋದಕ್ಕೆ ಆಗೋದಿಲ್ಲ. ಈ ಲೋಕದಲ್ಲಿ 3 ಮಂದಿ ಮೂರ್ಖರನ್ನು ನೋಡಿದ್ದೇನೆ ಅಂತ ಹೇಳ್ಬಿಡ್ತಾಳೆ. ಆಗ ಚಾಣಕ್ಯ, ಅವರು ಯಾರು ತಾಯೇ ಅಂತ ಪ್ರಶ್ನೆ ಮಾಡ್ತಾನೆ. ಈ ಪ್ರಶ್ನೆಗೆ ಮುದುಕಿ, ಹೇಳ್ತೀನಿ ಕೇಳು, ನೀನು, ನಂದನನು ಮತ್ತು ಚಾಣಕ್ಯನು, ನೀವು ಮೂವರು ಮೂರ್ಖರೇ ಆಗಿದ್ದೀರಾ ಅಂತ ಹೇಳ್ತಾಳೆ. ಪಾಪ ಈ ಮುದುಕಿಗೆ ತನ್ನ ಮನೆಗೆ ಇವಾಗ ಊಟಕ್ಕೆ ಬಂದಿರೋದು ಚಾಣಕ್ಯನಂತ ಗೊತ್ತಿಲ್ಲ. ಹಾಗಾಗಿ ಇವನನ್ನು ಸೇರಿಸ್ಕೊಂಡು ಚಾಣಕ್ಯನೂ ಮೂರ್ಖ, ನೀನು ಮೂರ್ಖ, ನಂದನನು ಮೂರ್ಖ ಅಂತ ಹೇಳ್ತಾ ಇದ್ದಾಳೆ. ಚಾಣಕ್ಯನಿಗೆ ಒಂದು ರೀತಿ ಕಸಿವಿಸಿ ಆಗುತ್ತೆ. ನಾನು ಮೂರ್ಖನಾ ಅಂತ ನನ್ನ ಮನಸ್ಸಲ್ಲೇ ಅಂದ್ಕೊಂಡು, ತಾಯೇ ನಾನು ಹೇಗೆ ಮೂರ್ಖ ಅಂತ ಕೇಳ್ತಾನೆ. ಈಗ ಹೇಳ್ತಿರೋದು ಆ ಮುದುಕಿ ಅವ್ರ ಮನೆಗೆ ಬಂದಿರೋಂತಹ ಯಾರೋ ಅನಾಮಿಕ ವ್ಯಕ್ತಿ ಬಗ್ಗೆ ನೀನು ಮೂರ್ಖ ಅಂತ ಹೇಳ್ತಾ ಇರೋದು ಯಾವ ಥರ ಅಂತ ಹೇಳ್ತಾಳೆ ನೋಡಿ. ಮಗನೇ, ಬುದ್ಧಿಯುಳ್ಳವನು ಬಿಸಿಯಾದ ಅಂಬಲಿಯನ್ನು ತಟ್ಟೆಯ ಕಟ್ಟ ಕಡೆಯಲ್ಲಿ ಸ್ವಲ್ಪ ಸ್ವಲ್ಪವೇ ತಣಿಸುತ್ತಾ ಊಟ ಮಾಡುತ್ತಾನೆ.
ನಿನಗೆ ಹಾಗೆ ಊಟ ಮಾಡಲು ತಿಳಿಯದಿರುವುದರಿಂದ ನೀನು ಮೂರ್ಖನು ಅಂತ ಹೇಳ್ತಾಳೆ. ಚಾಣಕ್ಯನಿಗೆ ಅರ್ಥ ಆಗುತ್ತೆ, ತನ್ನ ಕೈ ಬಾಯಿ ಯಾಕೆ ಸುಟ್ಕೊಂಡೆ ಅಂತ ಅರ್ಥ ಆಗುತ್ತೆ ಇವಾಗ. ಸರಿ, ನಂದನ ಯಾವ ಥರ ಮೂರ್ಖ ಆಗ್ತಾನೆ, ನಂದರಾಜ ಯಾವ ರೀತಿ ಮೂರ್ಖ ಆಗ್ತಾನೆ ಅದನ್ನು ಹೇಳು ಅಂತ ಕೇಳ್ತಾನೆ. ಮತ್ತೆ ಮುದುಕಿ, ಇಲ್ಲಿ ನಂದ ಅಂದರೂ ಒಂದೇ, ಮಹಾಪದ್ಮ ಅಂದರೂ ಒಂದೇ, ಇಬ್ಬರು ಒಬ್ಬರದೇ ಹೆಸರು. ಹಾಗಾಗಿ ಆತನು ತಾನು ಕೊಟ್ಟ ದಾನವನ್ನು ಕೊಡೋದುದರಿಂದ, ಅಂದರೆ ಈಗ ಆಲ್ರೆಡಿ ಚಾಣಕ್ಯನಿಗೆ ಒಂದು ದಾನ ಕೊಟ್ಟಿದ್ನಲ್ವ, ಅವನು ಅದನ್ನು ವಾಪಸ್ ಕಿತ್ಕೊಂಡ್ಬಿಟ್ನಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ. ದ್ವೇಷವನ್ನಿಟ್ಟುಕೊಂಡು ಹೋಗತಕ್ಕವನನ್ನು ತಾನು ಸಮರ್ಥನಾಗಿರುವಾಗಲೇ ಕೊಲ್ಲದಿರುವುದರಿಂದ ನಂದನನು ಮೂರ್ಖನೇ ಅಂತ ಹೇಳ್ತಾಳೆ. ಇದನ್ನು ಚಾಣಕ್ಯನ ಬಗ್ಗೆನೇ ಹೇಳ್ತಾ ಇರೋದು. ಅವನು ನಂದನ ವಂಶವನ್ನು ನಾಶ ಮಾಡ್ತೀನಿ ಅಂತ ಶಪಥ ಮಾಡಿ ಹೋದಾಗ ಇವನು ಸುಮ್ಮನೆ ಕುತ್ಕೊಂಡ್ಬಿಟ್ನಲ್ಲ, ಅವನನ್ನಾಗಲೇ ಕೊಲ್ಬೋದಾಗಿತ್ತು, ಅವನನ್ನಾಗಲೇ ನಾಶ ಮಾಡ್ಬೋದಾಗಿತ್ತು. ಈ ರಾಜ ಏನು ಮಾಡದೆ ಅವನನ್ನ ಸುಮ್ಮನೆ ಬಿಟ್ಬಿಟ್ಟ, ಅವನ ದ್ವೇಷ ಬೆಳೆಸ್ಕೊತಾ ಹೋದ, ಇದು ಅವನ ಮೂರ್ಖತನ ಅಲ್ವಾ ಅಂತ ಹೇಳ್ತಾಳೆ. ನೋಡಿ, ಮುದುಕಿಯ ಈ ಮಾತು ಕೂಡ ಚಾಣಕ್ಯನಿಗೆ ಅರ್ಥ ಆಗುತ್ತೆ. ಇನ್ನು ಕಡೆದಾಗಿ, ಅಮ್ಮ, ಚಾಣಕ್ಯನು ಹೇಗೆ ಮೂರ್ಖನು ಅಂತ ಕೇಳ್ತಾನೆ. ಅಂದರೆ ಈಗ ತನ್ನ ಬಗ್ಗೆ ತಾನೇ ಕೇಳ್ತಾ ಇದ್ದಾನೆ. ಈಗ ಮುದುಕಿ ಹೇಳ್ತಾಳೆ, ಚಾಣಕ್ಯನು ಕೋಪವನ್ನು ಮಾತ್ರ ನೋಡುತ್ತಾನೆ, ಕಾರ್ಯವನ್ನು ತಿಳಿಯನು. ಅವನಿಗೆ ಕೋಪ ಒಂದೇ ಗೊತ್ತಿರೋದು, ಕೆಲಸ ಏನೂ ಗೊತ್ತಿಲ್ಲ. ಮೂಲ ಸೈನ್ಯವುಳ್ಳವನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ಆದರೆ ಮಹಾರಾಜ ಜೊತೆ ಯುದ್ಧ ಮಾಡೋದಕ್ಕೆ ಮಾತ್ರ ಬಂದ್ಬಿಡ್ತಾನೆ. ಅವನಿಗೇನಾದರೂ ಸ್ವಲ್ಪ ಬುದ್ಧಿ ಅಂತ ಇದ್ದಿದ್ರೆ ಶತ್ರುವಿನ ರಾಜ್ಯವನ್ನು ನಾಶಪಡಿಸ್ತಾ ಇದ್ದ ಅಲ್ವಾ, ತನ್ನ ವಿರೋಧಿ ಪಕ್ಷದವರನ್ನು ತನ್ನವರನ್ನಾಗಿ ಮಾಡ್ಕೊತಾ ಇದ್ದ, ಸಾಮಂತ ಮಹಾಸಾಮಂತರಿಗೆಲ್ಲ ಹಣವನ್ನು ಕೊಟ್ಟು ಭೇದೋಪಾಯವನ್ನು ಮಾಡ್ತಾ ಇದ್ದ. ಹೀಗೆ ಮಾಡಿದಿದ್ರೆ ಆ ರಾಜ ಒಬ್ಬನೇ ಉಳ್ಕೊತಾ ಇದ್ದ, ಅವನನ್ನು ಆರಾಮಾಗಿ ನಾಶ ಮಾಡ್ಬೋದಾಗಿತ್ತು, ಚಾಣಕ್ಯನ ಶಪಥನೂ ಪೂರೈಸ್ತಾ ಇತ್ತು ಅಲ್ವಾ ಅಂತ ಮುದುಕಿ ಹೇಳ್ತಾಳೆ. ಈಗ ಚಾಣಕ್ಯನಿಗೆ ಈ ಮುದುಕಿ ಹೇಳಿದ್ದು ಸರಿ ಅಂತ ಅನಿಸುತ್ತೆ. ಅವ್ವ, ನೀವು ಹೇಳಿದ ಹಾಗೆ ಮುಂದೆ ಆಗುತ್ತೆ ಅಂತ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಅಲ್ಲಿಂದ ವಾಪಸ್ಸು ಶ್ರೀಪರ್ವತಕ್ಕೆ ಹೋಗಿ ಮತ್ತೆ ದೊಡ್ಡ ಸೈನ್ಯವನ್ನು ಸಿದ್ಧ ಮಾಡ್ತಾನೆ. ಆ ನೇಕಾರರ ಮುದುಕಿ ಯಾವ ರೀತಿ ಐಡಿಯಾ ಕೊಟ್ಟಿದ್ಲೋ ಅದೇ ಥರನೇ ರಾಜನ ಪರವಾಗಿ ಯಾರೆಲ್ಲ ಇದ್ರಲ್ವ ಅವ್ರನ್ನೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊತಾನೆ. ಸಾಮಂತ ಮಹಾಸಾಮಂತರನ್ನು ಹಣ ಕೊಟ್ಟು ಅವರಿಂದ ಬೇರ್ಪಡಿಸ್ತಾನೆ. ಶತ್ರು ಪಕ್ಷದವರನ್ನು ತನ್ನ ವಶ ಮಾಡಿಕೊಂಡು ಸಂಬಂಧದವರನ್ನು ಶತ್ರು ಪಕ್ಷದವರಿಂದಲೇ ನಾಶ ಮಾಡ್ತಾನೆ. ಕಡೆದಾಗಿ ನಂದ ಅಂದರೆ ಮಹಾಪದ್ಮ ಒಬ್ಬನೇ ಉಳ್ಕೊತಾನೆ. ಅವನಿಗೆ ಗೊತ್ತಿರೋದಿಲ್ಲ ಇವರೆಲ್ಲ ಚಾಣಕ್ಯ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿದ್ದಾನೆ, ನನ್ನ ಪರವಾಗಿ ಇವ್ರು ಯಾರು ಯುದ್ಧ ಮಾಡೋದಿಲ್ಲ ಅಂತ ಆ ಮಹಾಪದ್ಮನಿಗೆ ಗೊತ್ತಿರೋದಿಲ್ಲ. ಇಂಥ ಸಮಯದಲ್ಲಿ ಚಾಣಕ್ಯ ಏನು ಮಾಡ್ತಾನೆ, ಚಂದ್ರಗುಪ್ತನನ್ನು ಕೂಡ್ಕೊಂಡು ಸಕಲ ಸೇನೆ ಸಮೇತವಾಗಿ ಮಹಾಪದ್ಮನ ಮೇಲೆ ದಾಳಿ ಮಾಡ್ತಾನೆ. ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಎದುರು ಬದುರು ಸೇನೆ ನಿಂತ್ಕೊಂಡಾಗ ಮಹಾಪದ್ಮ ತನ್ನ ಸೈನ್ಯಕ್ಕೆ ಮಹಾಸಾಮಂತರಿಗೆ ಯುದ್ಧ ಮಾಡೋದಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ತನ್ನ ಕಡೆಯಿಂದ ಆಜ್ಞೆ ಬಂದರೂ ಕೂಡ ಆ ಮಹಾಸಾಮಂತರು ಯುದ್ಧ ಮಾಡೋದಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಹೇಳಿ, ಈಗ ಆಲ್ರೆಡಿ ಚಾಣಕ್ಯ ಅವರನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರಲ್ವ. ಹಾಗಾಗಿ ಇವರೆಲ್ಲ ಯುದ್ಧ ಮಾಡದೆ ಹೀಗೆ ಸುಮ್ಮನೆ ನಿಂತ್ಕೊಂಡಿರೋದನ್ನು ನೋಡಿ ತನ್ನ ಸೈನ್ಯ ಭೇದೋಪಾಯಕ್ಕೆ ಒಳಗಾಯಿತು ಅಂತ ಮಹಾಪದ್ಮ ತಿಳ್ಕೊಂಡು ತುಂಬ ಹೆದರ್ಕೊಂಡು ಯಾರಿಗೂ ತಿಳಿಯದ ಹಾಗೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಈಗ ಆ ರಣಾಂಗಣದಲ್ಲಿ ಚಾಣಕ್ಯನ ವಿರುದ್ಧ ಮಹಾಪದ್ಮನ ಮಂತ್ರಿಯಾಗಿರುವಂಥ ಸುಬಂಧು ಮಾತ್ರ ಹಲವು ಕಾಲ ಅಂದರೆ ಸ್ವಲ್ಪ ಹೊತ್ತು ಯುದ್ಧವನ್ನು ಮಾಡಿ ಅವನು ಕೂಡ ಸೋತೋಗ್ಬಿಡ್ತಾನೆ. ಚಾಣಕ್ಯ ಅವನನ್ನು ಹಿಡಿದು ಬಂಧಿಸಿ ಸಂಕೋಲೆಯನ್ನು ತೊಡಿಸಿ ಸೆರೆಮನೆಯಲ್ಲಿ ಇಡ್ತಾನೆ. ಈ ಕಡೆ ರಾಜ ಆಗಲೇ ಓಡೋದ, ಮಂತ್ರಿನೂ ಕೂಡ ಬಂದಿಯಾಗಿದ್ದಾನೆ. ಈಗ ಜಯ ಯಾರ ಪಾಲಾಯಿತು, ಚಾಣಕ್ಯನ ಪಾಲಾಯ್ತಲ್ವಾ. ಯುದ್ಧವನ್ನು ಗೆದ್ದಿರುವಂತಹ ಖುಷಿಯಲ್ಲಿ ಪಾಟಲಿ ನಗರವನ್ನು ಹೊಕ್ಕು ಮಹಾಪದ್ಮನ ರಾಣಿಯರಿಗೂ ಅವನ ಭಂಡಾರಕ್ಕೂ ಕಾವಲನ್ನು ಇಡ್ತಾನೆ. ಯಾರು, ಚಾಣಕ್ಯ. ಪಟ್ಟಣದ ಜನರು ದಂಗೆ ಏಳಬಾರ್ದು ಅನ್ನೋ ಕಾರಣಕ್ಕೆ ಆ ಪ್ರಜೆಗಳನ್ನೆಲ್ಲ ಸಮಾಧಾನ ಪಡಿಸ್ತಾನೆ. ನಿಮ್ಮನ್ನು ಒಳ್ಳೆ ಥರದಲ್ಲಿ ನೋಡ್ಕೊತೀನಿ ಅಂತ ಆಶ್ವಾಸನೆಯನ್ನು ಕೊಡ್ತಾನೆ. ಆಮೇಲೆ ಒಂದು ಒಳ್ಳೆಯ ದಿನ ವಾರ ನಕ್ಷತ್ರವನ್ನು ನೋಡಿ ಚಂದ್ರಗುಪ್ತನಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾನೆ. ಪಟ್ಟದಲ್ಲಿ ಕೂತಿರುವಂತಹ ಚಂದ್ರಗುಪ್ತ ಮಹಾರಾಜನಿಗೆ ಒಬ್ಬ ರಾಣಿ ಬೇಕಲ್ವಾ. ಹಾಗಾಗಿ ಮಹಾಪದ್ಮನ ರಾಣಿಯಾದ ಚಂದ್ರಮತಿ ಮಹಾದೇವಿಯನ್ನು ಚಂದ್ರಗುಪ್ತನಿಗೆ ಮಹಾರಾಣಿಯಾಗಿ ಮಾಡ್ತಾನೆ. ಇಲ್ಲಿಗೆಲ್ಲ ಸರ್ವೋಯ್ತು, ನನ್ನ ಶಪಥನೂ ನೆರವೇರ್ತು ಅಂತ ನಿಟ್ಟುಸಿರು ಬಿಡಬೇಕಾದ್ರೆ ಇವರು ಭಂಡಾರಕ್ಕೆ ಕಾವಲನ್ನು ಇಟ್ಟಿದ್ರಲ್ವ, ಆ ಭಂಡಾರದಲ್ಲಿ ನಂದನನ ಕೋಶಾಗಾರದಲ್ಲಿ 1 ರೂಪಾಯಿ ಕವಡೆ ಕಾಸು ಕೂಡ ಇರೋದಿಲ್ಲ. ರಾಜ್ಯದ ಬೊಕ್ಕಸನೇ ಖಾಲಿಯಾಗಿದೆ ಅಂತ ಅಂದರೆ ರಾಜ್ಯವನ್ನು ಯಾವ ಥರ ನೋಡ್ಕೊತಾರೆ, ಸಾಧ್ಯ ಆಗೋದಿಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ಚಾಣಕ್ಯ ಒಂದು ಒಳ್ಳೆಯ ಉಪಾಯವನ್ನು ಮಾಡ್ತಾರೆ. ಆ ಉಪಾಯ ಏನು ಅಂತಂದರೆ, ರಾಜನ ರಾಜ್ಯಾಭಿಷೇಕದ ಆನಂದವನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಈ ಚಾಣಕ್ಯ ಪಾಟಲಿಪುತ್ರದ ಪ್ರತಿ ಪ್ರಜೆಗೂ ದೂತರನ್ನು ಕಳಿಸಿ ಭೋಜನಕ್ಕೆ ಆಹ್ವಾನಿಸ್ಕೊತಾನೆ. ಈಗ ನಾಡಿನ ಸಮಸ್ತ ಜನತೆಯೂ ಅರಮನೆಗೆ ಊಟಕ್ಕೆ ಅಂತ ಬರುತ್ತೆ. ಈ ಊಟದಲ್ಲಿ ಚಾಣಕ್ಯ ಮದ್ದು ಬರೋವಂಥ ಔಷಧಿಯನ್ನು ಹಾಕಿ ಕೊಡ್ತಾನೆ, ಅಂದರೆ ಸೊಕ್ಕು ಬರೋವಂಥದ್ದು, ಮಂಪರು ಬರೋವಂಥ ರೀತಿಯಲ್ಲಿ ಒಂದು ಔಷಧಿಯನ್ನು ಮಿಕ್ಸ್ ಮಾಡಿ ಊಟವನ್ನು ಬಡಿಸೋದಕ್ಕೆ ಹೇಳ್ತಾನೆ. ಎಲ್ಲ ಪ್ರಜೆಗಳು ಊಟ ಮಾಡ್ತಾರೆ, ಮೈಮೇಲೆ ಪ್ರಜ್ಞೆನೇ ಇಲ್ದಿರೋ ರೀತಿಯಲ್ಲಿ ಅವರೆಲ್ಲ ಕೂತ್ಕೊಂಡಿರ್ಬೇಕಾದ್ರೆ ಈಗ ಚಾಣಕ್ಯ ಬಂದ್ಬಿಟ್ಟು ತಮ್ಮ ತಮ್ಮ ಹಣವಿರುವಂತಹ ಸ್ಥಳಗಳನ್ನು ತೋರಿಸಿ ಅಂತ ಹೇಳ್ತಾರೆ. ಆ ಜನಗಳೆಲ್ಲ ಮೈಮೇಲೆ ಎಚ್ಚರಿಕೆ ಇರಲಿಲ್ವಲ್ಲ, ಅವರು ಕೂಡಿಟ್ಟಿರುವಂತಹ ಎಲ್ಲ ಧನವನ್ನು ಅವ್ರು ಇಟ್ಟಿರುವಂತಹ ಜಾಗಗಳನ್ನ ಈ ಚಾಣಕ್ಯನಿಗೆ ಹೇಳ್ತಾರೆ.
ಆ ಎಲ್ಲ ದನಕನಕಾದಿಗಳನ್ನು ತಗೊಬಂದು ರಾಜ್ಯದ ಬೊಕ್ಕಸವನ್ನು ತುಂಬಿಸ್ಕೊತಾರೆ. ಆ ಭಂಡಾರಕ್ಕೆ ಹಣದ ರಾಶಿಯೇ ಹರಿದೋಗುತ್ತೆ. ಈಗ ಚಾಣಕ್ಯ 12 ವರ್ಷಗಳಲ್ಲಿ ನಂದನ ವಂಶವನ್ನು ಬೇರಿಲ್ಲದಂತೆ ಕಿತ್ತು ನಾಶ ಮಾಡುವೆನೆಂದು ಪ್ರತಿಜ್ಞೆ ಮಾಡಿದ್ದೆ. ಆ ಪ್ರತಿಜ್ಞೆ ಈಗ ಈಡೇರಿತು. ಇದೇ ಅಲ್ವಾ ನನಗೆ ಬೇಕಾಗಿದ್ದಿದ್ದು. ಇನ್ಮೇಲೆ ನನಗೆ ಕಾವಿಯನ್ನು ಬಳಿದಿರುವಂತಹ 2 ಬಟ್ಟೆಗಳಿವೆ, ಚಿನ್ನದ ಕಮಂಡಲವೂ ಇದೆ, 3 ಕೋಲುಗಳನ್ನು ಒಟ್ಟಿಗೆ ಕಟ್ಟಿರುವಂತಹ ತ್ರಿದಂಡವಿದೆ. ಈ ಮಾತಿನ ಗೂಢಾರ್ಥ ಏನು ಅಂದರೆ, ತಾನು ಬ್ರಾಹ್ಮಣ ಆಗಿದ್ರೂ ಕೂಡ ಒಬ್ಬ ರಾಜನನ್ನು ಯಾವ ರೀತಿ ನಿರ್ನಾಮ ಮಾಡಿದೆ ಅಂತ ಹೇಳ್ತಾ ಇರೋದು. ಮತ್ತು ಅವ್ರು ಮಾತಾಡ್ತಾರೆ, ಮಗಧ ನಾಡಿನ ಧನವನ್ನೆಲ್ಲ ತಂದು ರಾಜ ಭಂಡಾರವನ್ನು ಭರ್ತಿ ಮಾಡಿದ್ದೇನೆ. ವಿಶೇಷವಾದಂತಹ ಗುಣವನ್ನು ತಿಳಿಯತಕ್ಕ ರಾಜನು ನನಗೆ ವಶವಾಗಿದ್ದಾನೆ. ಹರೆಯನ್ನು ಬಾರಿಸು, ಹರೆಯನ್ನು ಅಂದರೆ ತಮಟೆಯನ್ನು ಹೊಡೆಸು ಅಂತ ಅಂದ್ಬಿಟ್ಟು ತನ್ನ ಸೇವಕರಿಗೆ ಹೇಳಿಬಿಟ್ಟು ತಮಟೆಯನ್ನು ಹೊಡೆಸಿ ತುಂಬ ಖುಷಿಯಿಂದ ಅತ್ಯಂತ ಪ್ರೀತಿಪಟ್ಟವನಾಗಿ ತ್ರಿದಂಡವನ್ನು ಹಿಡ್ಕೊಂಡು ವಿಜಯದ ಸೊಕ್ಕೇರಿದಂತಹ ತನ್ನ ಪ್ರಜೆಗಳೊಂದಿಗೆ ರಮ್ಯವಾಗಿ ನರ್ತನವನ್ನು ಮಾಡ್ತಾನೆ. ಈಗಂತೂ ಚಾಣಕ್ಯನಿಗೆ ತನ್ನೆಲ್ಲ ಪ್ರತಿಜ್ಞೆ ಈಡೇರಿತು ಅಂತ ತುಂಬಾ ಖುಷಿಯಾಗಿದೆ. ಇದೇ ಖುಷಿಯಲ್ಲಿ ಶ್ರೀಪರ್ವತದಲ್ಲೇ ಬಿಟ್ಟಿರುವಂತಹ ತನ್ನ ಪತ್ನಿ ಯಶೋಮತಿಯನ್ನು ಈ ಪಾಟಲಿಪುತ್ರಕ್ಕೆ ಬರಮಾಡ್ಕೊಳ್ತಾನೆ. ದೂತರನ್ನು ಕಳಿಸಿ ಆಕೆಯನ್ನು ಕರೆಸ್ಕೊತಾನೆ. ಆಕೆಯೊಂದಿಗೆ ಅನೇಕ ವಿಧದ ಸುಖಗಳನ್ನು ಅನುಭವಿಸ್ಕೊತ ಸಾಮಂತರಿಗೂ ಆ ಮಹಾ ಸಾಮಂತರಿಗೂ ಜೀವನೋಪಾಯದ ವ್ಯವಸ್ಥೆಯನ್ನು ಮಾಡಿ ನಗರ ರಕ್ಷಕರ ವರ್ಗವನ್ನು ಸಮಾಧಾನಪಡಿಸಿ ಮಗಧ ನಾಡನ್ನು ಆಳುತ್ತಾ ಬಯಸಿದ ಎಲ್ಲ ಸುಖಗಳನ್ನು ಅನುಭವಿಸ್ತಾ ಹಲವು ಕಾಲ ಕಳೀತಾರೆ. ದಿನ ಕಳೆದಂತೆ ಚಂದ್ರಗುಪ್ತ ಇದ್ದಲ್ವ, ರಾಜ ಪಟ್ಟಾಭಿಷೇಕ ಆಗಿತ್ತಲ್ಲ, ಆ ಚಂದ್ರಗುಪ್ತನ ಚಂದ್ರಮತಿ ಮಹಾರಾಣಿ ಗರ್ಭಿಣಿಯಾಗ್ತಾಳೆ. ಈಕೆ ಒಂದಿನ ರಥದ ಮೇಲೆ ಕುತ್ಕೊಂಡು ಸಂಚಾರ ಮಾಡುವಂತಹ ಬಯಕೆ ಉಂಟಾಗುತ್ತೆ. ಅವಳು ರಥದ ಮೇಲೆ ಕುತ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ಆ ರಥದ ಗಾಲಿಗಳು ನೆಲದಲ್ಲಿ ಹೂತೋಗ್ಬಿಡ್ತವೆ. ಇದನ್ನು ಚಾಣಕ್ಯ ನೋಡ್ತಾನೆ. ಗಾಲಿಗಳು ನೆಲದಲ್ಲಿ ಹೂತೋಗಿರೋದನ್ನು ಚಾಣಕ್ಯ ನೋಡಿಬಿಟ್ಟು, ಈ ಚಂದ್ರಗುಪ್ತನಿಗೆ ಪ್ರಾರಂಭವಾಗಿ 10 ಮಂದಿ ಮೌರ್ಯ ರಾಜರು ಈ ಭೂಮಂಡಲವನ್ನು ಏಕಛತ್ರದ ನೆರಳಿಗೆ ಒಳಮಾಡಿ ಆಳುವರು ಅಂತ ಭವಿಷ್ಯವನ್ನು ನುಡಿತಾರೆ. ಅಂದರೆ ಚಂದ್ರಗುಪ್ತನನ್ನು ಸೇರಿಸ್ಕೊಂಡು ಇವನು ಮುಂದೆ ಬರುವಂತಹ 10 ಮಂದಿ ಮೌರ್ಯ ರಾಜರು ಇಡೀ ಭೂಮಂಡಲವನ್ನು ಆಳ್ವಿಕೆ ಮಾಡ್ತಾರೆ ಅಂತ ಭವಿಷ್ಯವನ್ನು ನುಡಿತಾರೆ. ಹೀಗೆ ಕಾಲ ಕಳೆಯುತ್ತೆ. ಆ ಚಂದ್ರಮತಿ ರಾಣಿಗೆ 9 ತಿಂಗಳು ಕೂಡ ತುಂಬುತ್ತೆ. ಒಂದಿನ ಚಂದ್ರಗುಪ್ತ ರಾಜ ಊಟ ಮಾಡ್ತಾ ಇದ್ದ, ಅಂದರೆ ಆಹಾರವನ್ನು ಸೇವನೆ ಮಾಡ್ತಾ ಇದ್ದ. ಪಕ್ಕದಲ್ಲೇ ಇದ್ದಂತಹ ಈ ರಾಣಿಗೆ ಅವನ ಜೊತೆನೇ ಕುತ್ಕೊಂಡು ಊಟ ಮಾಡಬೇಕು ಅಂತ ಬಯಕೆ ಉಂಟಾಗ್ಬಿಡುತ್ತೆ. ಆದರೆ ಈ ಸಮಸ್ಯೆ ಏನು ಅಂತಂದರೆ, ಈ ಚಾಣಕ್ಯ ಚಂದ್ರಗುಪ್ತ ತೀರಾ ಚಿಕ್ಕ ಮಗುವಾಗಿದ್ದಾಗಿಂದನೇ ಅವ್ರು ತಿನ್ನೋಂಥ ಆಹಾರಕ್ಕೆ ಸ್ವಲ್ಪ ಸ್ವಲ್ಪವೇ ವಿಷವನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದ ಅಲ್ವಾ. ಆ ಪ್ರಾಸೆಸ್ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇತ್ತು. ರಾಜ ತಿನ್ನುವಂಥ ಊಟದಲ್ಲಿ ವಿಷವನ್ನು ಮಿಶ್ರಣ ಮಾಡಿ ಕೊಟ್ಟಿದ್ದ, ಅವನು ಅದನ್ನೇ ಊಟ ಮಾಡ್ತಾ ಇದ್ದ. ಆ ಊಟವನ್ನೇ ನಾನು ಕೂಡ ಜೊತೆಗೆ ತಿಂತೀನಿ ಅಂತ ಈ ಚಂದ್ರಮತಿ ರಾಣಿನೂ ಕೂಡ ಆಸೆ ಪಡ್ತಾ ಇದ್ದಾಳೆ. ಚಂದ್ರಗುಪ್ತನಿಗೇನೋ ಒಗ್ಗೋಗ್ಬಿಟ್ಟಿದೆ, ಅವನು ತುಂಬ ಚಿಕ್ಕ ವಯಸ್ಸಿಂದಲೇ ತಿನ್ಕೊಂಬರ್ತಾ ಇದ್ದಾನೆ. ಆದರೆ ಇವಾಗ ಇವಳು ಈ ವಿಷದ ಅನ್ನವನ್ನು ತಿಂದರೆ ಏನಾಗ್ತಾಳೆ? ಈಕೆ ಹೊಟ್ಟೆಗಿರೋಂಥ ಮಗು ಕತೆ ಏನು, ಹೌದಲ್ವಾ? ಈ ರಾಣಿ ತನ್ನ ಗಂಡನ ಹತ್ರ ತನ್ನ ಬಯಕೆಯನ್ನು ಹೇಳ್ಕೊಬೇಕಾದ್ರೆ ಚಾಣಕ್ಯನೂ ಕೂಡ ಅಲ್ಲೇ ಇದ್ದ. ಅವನು ಈಕೆಯನ್ನು ತಡೆಯೋದಿಲ್ಲ, ಬದಲಾಗಿ ತನ್ನ ಸೊಂಟದಲ್ಲಿರುವಂಥ ಕತ್ತಿಯನ್ನು ತೆಗೆದು ಮೇಲಕ್ಕೆ ಎತ್ತಿ ನಿಂತ್ಕೊಂಡಿರ್ತಾನೆ. ಅಂದರೆ ಅವಳು ಚುಚ್ಚೋ ಥರದಲ್ಲಿ ಎತ್ಕೊಂಡು ನಿಂತ್ಕೊಂಡಿರ್ತಾನೆ. ಪಾಪ ಆ ಚಂದ್ರಗುಪ್ತನಿಗೂ ಗೊತ್ತಿಲ್ಲ ಅಲ್ವಾ ತನಗೆ ವಿಷದ ಅನ್ನವನ್ನು ಕೊಡ್ತಾ ಇದ್ದಾರೆ ಅಂತ. ಚಾಣಕ್ಯ ತುಂಬ ಒಳ್ಳೆಯವನು, ನನಗೇನೋ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ತುಂಬಾ ನಂಬಿಟ್ಟಿದ್ದ. ಈ ಚಾಣಕ್ಯನಿಗೆ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ರಾಜ ಮರೆಯಾಗಿ ತನ್ನ ಕೈಲಿದ್ದಂತಹ ವಿಷದ ಅನ್ನವನ್ನು ರಾಣಿಗೆ ತಿನ್ನಿಸ್ತಾನೆ. ಈ ರಾಜನಿಗೆ ಗೊತ್ತಿಲ್ಲ ನಮ್ಮ ಹಿಂದೆನೇ ಚಾಣಕ್ಯನು ಕೂಡ ಅಡಗಿ ನಿಂತ್ಕೊಂಡಿದ್ದಾನೆ ಅಂತ. ಇವನು ಯಾವಾಗ ರಾಣಿಗೆ ಒಂದು ತುತ್ತು ವಿಷದ ಅನ್ನವನ್ನು ತಿನ್ನಿಸ್ಲಿ, ಅದು ಆಕೆಯ ಹೊಟ್ಟೆ ಸೇರೋದಕ್ಕಿಂತ ಮುಂಚೆನೇ ಈ ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದ ಅಲ್ವಾ, ಆ ಕತ್ತಿಯಿಂದ ಆಕೆಯ ಹೊಟ್ಟೆಯನ್ನು ಸೀಳಿ ಹೊಟ್ಟೆ ಒಳಗಡೆ ಇರುವಂಥ ಆ ಮಗುವನ್ನು ಹೊರಗಡೆ ತೆಗಿತಾನೆ. ಯಾರು ಈ ಥರ ಮಾಡೋದು? ಚಾಣಕ್ಯ. ವಿಷದ ಅನ್ನ ಹೊಟ್ಟೆಗೆ ಹೋಗೋಕ್ಕಿಂತ ಮುಂಚೆನೇ ಹೊಟ್ಟೆಯನ್ನು ಸೀಡಿ ಮಗುವನ್ನು ಹೊರಗಡೆ ತೆಗಿತಾನೆ. ರಾಣಿ ಸತ್ತೋಗ್ಬಿಡ್ತಾಳೆ. ಈ ರಾಣಿನ ಚಂದ್ರಗುಪ್ತ ಅದೆಷ್ಟು ಪ್ರೀತಿಸ್ತಾ ಇದ್ದ ಅಂತಂದರೆ, ಅಯ್ಯೋ ನನ್ನ ಪ್ರೀತಿ ಪಾತ್ರಳೆ, ಹಾ ನನ್ನ ಚಂದ್ರಮತಿ ಅಂತ ತುಂಬ ದುಃಖದಿಂದ ಅವಳ ಅಗಲಿಕೆಯ ನೋವಿಂದ ಅವನು ಕೂಡ ಆ ತಕ್ಷಣವೇ ಪ್ರಾಣ ಬಿಟ್ಬಿಡ್ತಾನೆ. ಯಾರು? ಚಂದ್ರಗುಪ್ತ ರಾಜ. ಯಾವ ವಿಷಯ ರಾಣಿಯ ಹೊಟ್ಟೆಲಿರುವಂಥ ಮಗುವಿಗೆ ತಾಗಬಾರ್ದು ಅಂತ ಈ ಚಾಣಕ್ಯ ಹೊಟ್ಟೆಯನ್ನು ಸೀಡಿ ಮಗುವನ್ನು ಹೊರಗಡೆ ತೆಗೆದಿದ್ದ ಅಲ್ವಾ. ಅವಳು ತಿಂದಿರೋಂಥ ಅನ್ನದಲ್ಲಿ 1-2 ಹನಿಗಳಷ್ಟು ವಿಷ ಆ ಮಗುವಿನ ಹಣೆಯ ಮೇಲೆ ಬಿದ್ದಿರುತ್ತೆ. 1-2 ಹನಿ ಅಷ್ಟೇ. ಈ ವಿಷದ ಹನಿಗಳನ್ನು ನೋಡಿದಂಥ ಚಾಣಕ್ಯ ಆ ಮಗುವಿಗೆ ಬಿಂದುಸಾಗರ ಅಂತ ಹೆಸರಿಡ್ತಾನೆ. ನೆಕ್ಸ್ಟ್ ಇದೇ ಬಿಂದುಸಾಗರ ಮಗುವಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ತಾನೇ ಸ್ವತಃ ರಾಜ್ಯಭಾರವನ್ನು ಮಾಡ್ತಾ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾನೆ. ಹೀಗೆ ಕೆಲ ಕಾಲ ಉರುಳುತ್ತೆ. ತಂದೆ ತಾಯಿಯನ್ನು ಕಳ್ಕೊಂಡಿರುವಂತಹ ಈ ಬಿಂದುಸಾಗರ ಬಾಲ್ಯವನ್ನು ಕಳೆದು ನವಯುವಕನಾಗ್ತಾನೆ, ಅಂದರೆ ವಯಸ್ಕನಾಗ್ತಾನೆ. ಇಷ್ಟು ದಿನ ಇವನ ಪರವಾಗಿ ರಾಜ್ಯಭಾರ ಮಾಡ್ತಿದ್ನಲ್ವ ಚಾಣಕ್ಯ, ಅವನಿಗೆ ಸಂಸಾರದಲ್ಲಿಯೂ ಶರೀರದ ಮೇಲೇನೂ ಆಸೆ ಹೊರಟೋಗುತ್ತೆ. ಅತಿಯಾದಂಥ ವೈರಾಗ್ಯ ಉಂಟಾಗುತ್ತೆ. ತಪಸ್ ಮಾಡೋವಂಥ ಮನಸ್ಸು ಕೂಡ ಬರುತ್ತೆ. ತಾನು ತಪಸ್ಸಿಗೋದ್ರೆ ಈ ಬಿಂದುಸಾರನನ್ನು ನೋಡ್ಕೊಳ್ಳೋದು ಯಾರು ಅಂತ ಯೋಚನೆ ಮಾಡಿ
ಈ ಹಿಂದೆ ಅಂದರೆ ಆ ಮಹಾಪದ್ಮ ಇದ್ದಾಗ ಮಂತ್ರಿ ಆಗಿದ್ನಲ್ವ ಸುಬಂಧು, ಅವನನ್ನು ಸೆರೆಯಾಗಿಟ್ಟಿದ್ರಲ್ವ, ಅವನನ್ನು ಸೆರೆಯಿಂದ ಬಿಡಿಸಿ ಬರಮಾಡಿಕೊಂಡು ಅವನಿಗೆ ಕ್ಷಮೆಯನ್ನು ನೀಡಿ ಅನೇಕ ದಾನ ಸನ್ಮಾನಗಳನ್ನು ನೀಡಿ ಬಿಂದುಸಾಗರನಿಗೆ ಮಂತ್ರಿಯಾಗಿ ಮಾಡ್ತಾನೆ. ಇದಾದಮೇಲೆ ಚಾಣಕ್ಯ ತನ್ನ ತಪಸ್ಸಿಗೆ ಹೋಗ್ತೀನಿ ಅಂತ ಹೇಗೋ ಕಷ್ಟಪಟ್ಟು ಬಿಂದುಸಾಗರನ್ನು ಕೂಡ ಒಪ್ಪಿಸಿ ಎಲ್ಲರ ಹತ್ರ ಕ್ಷಮೆಯನ್ನು ಕೇಳಿ ಬಾಹ್ಯ ಮತ್ತು ಅಭ್ಯಂತರ ಅನ್ನೋ ಭೇದಗಳುಳ್ಳ ಪರಿಗ್ರಹಗಳನ್ನು ಬಿಟ್ಟು ಮತಿವರ ಅನ್ನೋ ಆಚಾರ್ಯರ ಬಳಿಯಲ್ಲಿ ತಪಸ್ಸನ್ನು ಉಪದೇಶ ಪಡಿತಾನೆ. ಶಾಸ್ತ್ರಗಳೆಲ್ಲವನ್ನ ಕಲ್ತ್ಕೊಂಡು ಆಚಾರ್ಯರಾಗಿ ಹಲವು ಮಂದಿ ಶಿಷ್ಯರನ್ನು ಕೂಡ್ಕೊಂಡು ಗ್ರಾಮ, ನಗರ, ಖೇಡ, ಕರ್ವಡ, ದ್ರೋಣಮುಖ ಅನೇಕ ಭೂಭಾಗಗಳಲ್ಲಿ ಸಂಚಾರ ಮಾಡುತ್ತಾ ಅತ್ಯಂತ ಕಠಿಣವಾದಂಥ ತಪಸ್ಸನ್ನು ಆಚರಿಸಿ ಮತ್ತದೇ ಪಾಟಲಿಪುತ್ರಕ್ಕೆ ಬರ್ತಾರೆ. ಪಾಟಲಿಪುತ್ರದ ಸಮೀಪ ಸೋಣೆ ಅನ್ನೋ ನದಿಯ ದಡದಲ್ಲಿರುವಂತಹ ಆಕಳಹಟ್ಟಿಗೆ ಸಂಚಾರ ಮಾಡ್ಕೊತ ಅಲ್ಲಿ ಬಂದು ಕೆಲವು ಕಾಲ ತಂಗ್ತಾರೆ. ನೋಡಿ, ಈಗ ಸುಬಂಧು ಮಂತ್ರಿ ಆಗಿದ್ದ ಅಲ್ವಾ ಅಲ್ಲಿ, ಬಿಂದುಸಾಗರನ ಮಂತ್ರಿ ಸುಬಂಧು. ಈ ಸುಬಂಧುಗೆ ಈ ಋಷಿಗಳು ಬಂದಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಗುತ್ತೆ. ಅದರಲ್ಲೂ ಚಾಣಕ್ಯ ಋಷಿ ಬಂದಿದ್ದಾರೆ ಅಂತ ಸುದ್ದಿ ಗೊತ್ತಾಗುತ್ತೆ. ಅವನಿಗೆ ಇವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು, ದ್ವೇಷ ಇತ್ತು. ಈ ಚಾಣಕ್ಯನು ಮಹಾಪದ್ಮನ ರಾಜ್ಯವನ್ನು ತೆಗೆದುಕೊಂಡದ್ದಲ್ಲದೆ ನನ್ನನ್ನು ಸಂಕೋಲೆಯಿಂದ ಬಂಧಿಸಿ ಸೆರೆಮನೆಯಲ್ಲಿಟ್ಟು ಹಲವು ಕಾಲ ಯಾತನೆ ಪಡುವಂಥ ರೀತಿಯಲ್ಲಿ ಮಾಡಿದ್ದಾನೆ. ಇವನು ನನ್ನ ಆಜನ್ಮ ಶತ್ರು. ಇವನನ್ನು ನಾನು ಶಿಕ್ಷಿಸಲೇಬೇಕು ಅಂತ ಅಂದ್ಕೊಂಡು ಸಂಜೆ ಸಮಯದಲ್ಲಿ ನಮಸ್ಕಾರ ಮಾಡುವಂಥ ನೆವದಲ್ಲಿ ಹೆಚ್ಚಿನ ಪೂಜಾ ದ್ರವ್ಯಗಳನ್ನು ತಗೊಂಡು ಆ ಋಷಿಗಳು ಇದ್ದಂಥ ಸ್ಥಳಕ್ಕೆ ಹೋಗ್ತಾರೆ. ಪಾಪ ಇವರು ಕೂಡ ನಮಗೆ ನಮಸ್ಕಾರ ಮಾಡಿ ಪೂಜೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡಿರೋದು. ಇವರು ಹಾಗೆ ನಡ್ಕೊತಾರೆ. ಈಗ ಸುಬಂಧು ತನ್ನ ಪರಿವಾರ ಸಮೇತವಾಗಿ ಬಂದ್ಬಿಟ್ಟು ಅವರಿಗೆ ನಮಸ್ಕಾರ ಪೂಜಾದಿಗಳನ್ನೆಲ್ಲ ಮಾಡಿ ಆ ಋಷಿ ಚಾಣಕ್ಯ ಋಷಿ ಮತ್ತು ಆ ಋಷಿ ಸಮೂಹಕ್ಕೆ ನಮಸ್ಕಾರಗಳನ್ನೆಲ್ಲ ಮಾಡಿ ವಾಪಸ್ ಹೋಗಬೇಕಾದ್ರೆ ತನ್ನ ಜೊತೆ ಬಂದಿದ್ದಾರಲ್ವ ಕೆಲ ಸೈನಿಕರು, ಅವ್ರ ಹತ್ರ ಚಳಿಗಾಲದ ದಿವಸದಲ್ಲಿ ಋಷಿಗಳು ಶೀತದಲ್ಲಿ ಮುದುಡಿಕೊಳ್ಳುವರು, ಆಯಾಸಗೊಂಡು ಕೆಡುವರು. ಆದ್ದರಿಂದ ಸುತ್ತಲೂ ಹೆಚ್ಚು ಕಾಡು ಬೆರಣಿಗಳನ್ನು ರಾಶಿ ಹಾಕಿರಿ ಅಂತ ಹೇಳಿ ತಾವೇ ಸ್ವತಃ ಹತ್ರದಲ್ಲಿಟ್ಕೊಂಡು ಎಲ್ಲ ರಾಶಿ ಹಾಕಿಸಿ ಆ ರಾಶಿಗೆ ಬೆಂಕಿಯನ್ನು ಹಚ್ಚೋದಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ವಾಪಸ್ಸು ಪಟ್ಟಣಕ್ಕೆ ಸುಬಂಧು ಹೊರಟೋಗ್ತಾನೆ. ಈ ಕಡೆ ನೇಮಕ ಮಾಡಿದ್ರಲ್ವ ಆ ವ್ಯಕ್ತಿ ಆ ಬೆರಣಿಗೆ ಬೆಂಕಿಯನ್ನು ಹತ್ತಿಸ್ತಾರೆ. ಮೊದಲೇ ಗರಿಗರಿಯಾಗಿ ಒಣಗಿರುವಂತಹ ಆ ಬೆರಣಿಗಳು ಈ ವ್ಯಕ್ತಿ ಬೆಂಕಿ ಹಚ್ಚಿದ ತಕ್ಷಣವೇ ಸುತ್ತಲೂ ದಗದಗ ಅಂತ ಒಂದೇ ಸಮನೆ ಬೆಂಕಿ ಆವರಿಸ್ಬಿಡುತ್ತೆ. ಆ ಋಷಿಗಳ ಸುತ್ತುವರಿದು ಬೆಂಕಿ ಅವ್ರಿಗೆ ಹೊರಗಡೆ ಹೋಗೋಕೆ ಜಾಗನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಸುತ್ತಲೂ ಆವರಿಸ್ಬಿಡುತ್ತೆ. ಈಗ ಚಾಣಕ್ಯ ಋಷಿಗಳು ಮತ್ತು ಅವರ ಶಿಷ್ಯರು ಈ ಶರೀರವು ಕತ್ತರಿಸಲ್ಪಡಲಿ, ಸೀಳಲ್ಪಡಲಿ ಅಥವಾ ನಾಶವಾಗಲಿ, ಎಲೈ ಯೋಗಿಯೇ, ಯಾವುದರಿಂದ ಸಂಸಾರ ಸಮುದ್ರ ಆಚೆ ತೀರವನ್ನು ಪಡೆಯುವೆವೋ ಯಾರಿಗೆ ಗೊತ್ತು. ಆ ನಿರ್ಮಲನಾದ ಆತ್ಮನನ್ನು ಧ್ಯಾನ ಮಾಡು. ನಾನು ಎಲ್ಲ ಜೀವಿಗಳನ್ನು ಕ್ಷಮಿಸುತ್ತೇನೆ. ಎಲ್ಲ ಜೀವಿಗಳು ನನ್ನನ್ನು ಕ್ಷಮಿಸಲಿ. ಸರ್ವಭೂತಗಳಲ್ಲಿಯೂ ನನಗೆ ಮೈತ್ರಿ ಇದೆ. ನನಗೆ ವೈರವು ಎಲ್ಲಿಯೂ ಇಲ್ಲ. ಈ ರೀತಿ ಹೇಳಿ ಕ್ಷಮೆಯನ್ನು ಯೋಚಿಸಿ 4 ವಿಧದ ಆಹಾರ ಶರೀರವನ್ನು ತೊರೆದು ಇಂಗಿಣಿ ಮರಣದಿಂದ ಶುಭವಾದ ಪರಿಣಾಮದಲ್ಲಿ ಕೂಡಿ ಶ್ರೇಷ್ಠವಾದ ರತ್ನತ್ರಯವನ್ನು ಆರಾಧಿಸಿ ಸನತ್ಕುಮಾರ ಎಂಬ ಸ್ವರ್ಗದಲ್ಲಿ ಸರ್ವಾರ್ಥ ಎಂಬ 7 ಅಂತಸ್ತಿನ ಅರಮನೆಯಲ್ಲಿ ಚಾಣಕ್ಯ ಋಷಿಗಳು ಹುಟ್ಟುತ್ತಾರೆ. ಅಂದರೆ ಸ್ವರ್ಗವಾಸಿಗಳಾಗ್ತಾರೆ. ಇನ್ನು ಉಳಿದಿರುವಂಥ ಋಷಿಮುನಿಗಳು ಇವ್ರ ಶಿಷ್ಯರಿದ್ರಲ್ವ ಅವರು ಸೌಧರ್ಮ ಕಲ್ಪವೇ ಮೊದಲಾಗುವಂಥ ಸ್ವರ್ಗಗಳಲ್ಲಿ ಹುಟ್ಟುತ್ತಾರೆ. ಇದಿಷ್ಟಾಗಿತ್ತು ಚಾಣಕ್ಯ ಋಷಿಯ ಸಂಪೂರ್ಣ ಕಥಾ ಸಾರಾಂಶ. ಈ ಒಂದು ಕಥೆಯನ್ನು ಯಾರೆಲ್ಲ ಕೇಳ್ತಾರಲ್ವ, ಜೈನ ಸನ್ಯಾಸಿಗಳು, ಜೈನ ಯತಿಗಳು ಕೂಡ ಚಾಣಕ್ಯ ಋಷಿಗಳನ್ನು ಮನಸ್ಸಲ್ಲಿ ಭಾವಿಸ್ಕೊಂಡು 4 ವಿಧವಾದಂಥ ಉಪಸರ್ಗಗಳನ್ನು ಹಸಿವು, ಬಾಯಾರಿಕೆ ಮೊದಲಾಗುಳ್ಳಂತಹ 22 ಬಗೆಯ ಪರಿಶಹಗಳನ್ನು, ರೋಗಗಳು ಬಂದು ಉಂಟಾಗುವಂತಹ ನೋವುಗಳನ್ನು ಸಹಿಸಿಕೊಂಡು ಶುಭಕರವಾದಂತಹ ಪರಿಣಾಮದಿಂದ ಶ್ರೇಷ್ಠವಾದ ದರ್ಶನ, ಜ್ಞಾನ, ಚಾರಿತ್ರಗಳೆಂಬ ರತ್ನತ್ರಯವನ್ನು ಸಾಧಿಸಿ ಸ್ವರ್ಗ ಮೋಕ್ಷ ಸುಖಗಳಿಗೆ ಹೋಗಲಿ ಅನ್ನೋದು ಈ ಕಥಾಭಾಗದ ತಿರುಳಾಗಿರುತ್ತೆ. ಸಂಪೂರ್ಣವಾಗಿ ಒಡ್ಡಾರದನೆಯ ಎಲ್ಲ ಕಥೆಗಳು ಇದನ್ನೇ ಹೇಳೋದು. ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಿಸ್ಟ್ರಿನಲ್ಲಿ ನಾವು ಓದಿರ್ತೀವಿ ಮೌರ್ಯ ಸಾಮ್ರಾಜ್ಯ ಯಾವ ರೀತಿ ಉದಯ ಆಯಿತು ಅಂತ, ನವನಂದರು ಯಾವ ರೀತಿ ತಮ್ಮ ಅಧಿಕಾರವನ್ನು ಕಳ್ಕೊಂಡ್ರು ಅಂತ ಈಗ ಆಲ್ರೆಡಿ ಓದಿರ್ತೀವಲ್ವ. ಬಟ್ ಈ ಕತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅನ್ನಿಸ್ತಾ ಇಲ್ವಾ? ಈ ಕಥೆಯನ್ನು ಓದ್ತಾ ಇದ್ದರೆ ಒಂದು ರೀತಿ ಚಾಣಕ್ಯನ ಆತ್ಮಕಥೆಯನ್ನೇ ಓದ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಹೌದು ತಾನೆ? ನಿಮಗೇನು ಅನ್ನಿಸ್ತು? ಕಮೆಂಟ್ ಬಾಕ್ಸಲ್ಲಿ ಹೇಳಿ.